ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ನಾನು ಹಿಂದಿನ ಒಂದು ವಿಡಿಯೋ ಮಾಡಿದ್ದೆ. ನಾನು ನಿಮಗೆ ಆ ವಿಡಿಯೋ ನೋಡಿದೆ ಅಂದ್ರೆ ಗೊತ್ತಿರಬಹುದು. ಇದು ಸ್ಟಾರ್ಟಿಂಗ್ ಕ್ಲಿಪ್ಸ್ ಏನು ತಗೊಂಡಿದ್ದೀನಿ, ಹಿಂದಿನ ವಿಡಿಯೋದೇ ತಗೊಂಡಿರುವಂಥದ್ದು. ಯಾರಾದರೂ ಹೊಸಬರು ಈ ವಿಡಿಯೋ ನೋಡ್ತಾ ಇದ್ದೀರಿ ಅಂತಂದ್ರೆ ಹಿಂದೆ ಒಂದು ವಿಡಿಯೋ ನಾನು ಮಾಡಿದ್ದೀನಿ, ಅದರದ್ದು ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಆ ವಿಡಿಯೋ ನೋಡಿ, ಆ ವಿಡಿಯೋ ನೋಡಿದ ಮೇಲೆ ಈ ವಿಡಿಯೋ ನೋಡಿ, ಇಲ್ಲ ಅಂತಂದ್ರೆ ನಿಮಗೆ ಅರ್ಥ ಆಗೋದಿಲ್ಲ ಆ್ಯಕ್ಚುಲಿ ಏನಿದೆ ಅಂತ ಹೇಳಿ. ಆ್ಯಂಡ್ ಇಲ್ಲಿ ನಾನು ನಿಮಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇದು ಹಿಂದಿನ ಒಂದು ವಿಡಿಯೋದು ಕ್ಲಿಪ್ಪು. ಆ್ಯಂಡ್ ಇದರಲ್ಲೂ ಕೂಡ ಇವತ್ತು ನಾವು ಏನು ಹಿಂದೆ ಒಂದು ಆರ್ಡರ್ ಸಿಕ್ಕಿತ್ತು ನಿಮ್ಗೆ ಹೇಳಿದ್ದೆ ನಾನು, ಆ ಆರ್ಡ್ರನ್ನ ಯಾವ ರೀತಿ ಕಂಪ್ಲೀಟ್ ಮಾಡ್ತೀನಿ, ಕಂಪ್ಲೀಟ್ ಮಾಡುವಾಗ ಸ್ಟ್ರಗಲ್ ಹೇಗಿರುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಆ್ಯಂಡ್ ಯಾಕಂದರೆ ಇವಾಗ ನಾವು ಹಾಗೇನೆ ಮೇಲೆ ಮಾಡಿಬಿಟ್ಟು ವಿಡಿಯೋ ಮಾಡಿಬಿಟ್ಟು ನಿಮಗೆ ತೋರಿಸ್ಬಿಟ್ರೆ ನಿಮಗೆ ಗೊತ್ತಾಗಲ್ಲ. ಪ್ರಾಕ್ಟಿಕಲಿ ಮಾಡುವಾಗ ಸುಮಾರು ಪ್ರಾಬ್ಲಮ್ಸ್ಗಳು ಬರುತ್ತೆ. ಆ ಪ್ರಾಬ್ಲಮ್ಸ್ಗಳು ಏನೇನು ಬರ್ಬೋದು ಅಂತ ಕೂಡ ನಾನಿಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಹೀಗಾಗಿ ನನ್ನ ವಿಡಿಯೋ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ನಿಮಗೆ ಏನು ಎಕ್ಸಾಕ್ಟ್ಲಿ ಏನು ಸ್ಟ್ರಗಲ್ ಮಾಡ್ತೀವಿ, ಯಾವುದು ಒಂದು ಕ್ಯಾಮ್ರಾದ ಬ್ಯಾಕಲ್ಲಿ ಏನು ಸ್ಟ್ರಗಲ್ ಇರುತ್ತೆ ಲೈಫದ್ದು, ಅದನ್ನೇ ತೋರಿಸ್ತಾ ಇದ್ದೀನಿ. ಈ ರೀತಿ ಪ್ರಾಡಕ್ಟ್ಗಳನ್ನ ಮಾಡುವಾಗ ಎಷ್ಟು ಸ್ಟ್ರಗಲ್ ಇರುತ್ತೆ, ಏನೇನು ತಪ್ಪುಗಳು ಮಾಡ್ತೀವಿ, ಎಲ್ಲವೂ ಕೂಡ ಆ್ಯಸ್ ಇಟ್ ಈಸು ಏನಿದೆಯೋ ಅದನ್ನೇ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ನನ್ನ ಚಾನಲಲ್ಲಿ ಯಾವುದೇ ರೀತಿ ಒಂದು ಹಿಂದೆ ಮುಂದೆ ವೀಡಿಯೋಸ್ ಮಾಡಿಲ್ಲ. ನಾನು ಎಲ್ಲ ಏನಿದೆ ಪ್ರಾಕ್ಟಿಕಲಿ ಅದನ್ನೇ ಮಾಡಿ ತೋರಿಸ್ತಾ ಇರ್ತೀನಿ. ಸೊ ಹೀಗಾಗಿ ಮೇ ಬಿ ನಿಮಗೆ ನನ್ನ ವೀಡಿಯೋಸ್ಗಳು ಹೆಲ್ಪ್ ಆಗ್ಬೋದು. ಯಾಕಂದರೆ ಇದೇ ಒಂದು ಪ್ರಾಡಕ್ಟ್ಗಳನ್ನ ನೀವು ಕೂಡ ಮಾಡೋಕ್ಕೆ ಹೋದಾಗ ಸುಮಾರು ಪ್ರಾಬ್ಲಮ್ಸ್ಗಳು ಬರ್ಬೋದು. ಸೇಮ್ ಆ್ಯಸ್ ಇಟ್ ಈಸ್ ನಾನು ಫೇಸ್ ಮಾಡಿದ ಹಾಗೆಯೇ ಅದನ್ನೇ ಇಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೊ ಇವಾಗ ಇದು ಒಂದು ಹಾಟ್ ಗನ್ ಗ್ಲೂ ಅಂತ ಹೇಳ್ಬಿಟ್ಟು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ. ಸೊ ಇದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಓಪನ್ ಮಾಡ್ತೀನಿ ಆ್ಯಂಡ್ ಯೂಸ್ ಮಾಡ್ತೀನಿ ಅಂತ ಹೇಳಿದ್ದೆ. ಇದುವರೆಗೂ ನಾನು ಇದನ್ನ ಯೂಸ್ ಮಾಡಿರಲಿಲ್ಲ ಆ್ಯಂಡ್ ನನಗೆ ಅವಶ್ಯಕತೆಯೂ ಇರಲಿಲ್ಲ. ಬಟ್ ಆದರೆ ಇವಾಗ ಬೇಕಾಗಿತ್ತು. ಮೊದಲೆಲ್ಲ ಏನು ನಾನು ಗ್ಲೂಗಳನ್ನ ಯೂಸ್ ಮಾಡ್ತಾ ಇದ್ದೆ, ಅದು ಒಂದು ಟೈಮ್ವರೆಗೂ ಓಕೆ ಅಂತ ಇತ್ತು. ಬಟ್ ಆದರೆ ಇವಾಗ ನನಗೆ ಗ್ಲೂ, ಇದು ಹಾಟ್ ಗನ್ ಗ್ಲೂ ಬೇಕೇ ಬೇಕಾಗಿತ್ತು. ಟ್ರೈ ಮಾಡೋಣ ಅಂತ ನೋಡೋಣ ಅಂತ ನಾನು ತರಿಸಿದ್ದೀನಿ ಆ್ಯಕ್ಚುಲಿ. ಬಟ್ ಇದು ಆನ್ಲೈನಲ್ಲೆಲ್ಲ ನೋಡಿದರೆ ಸ್ವಲ್ಪ ಕಡಿಮೆ ರೇಟಲ್ಲಿ ಕೂಡ ಸಿಗುತ್ತೆ ನಿಮಗೆ. 200 ರುಪೀಸ್ ಎಲ್ಲ ಸಿಗುತ್ತೆ. ಬಟ್ ನಾನಿರೋ ಕಡೆ ಮ್ಯಾನುಫ್ಯಾಕ್ಚರ್ ಕಂಪ್ನೀಸ್ಗಳಿದೆ. ಹೀಗಾಗಿ ನಾನೇನು ಮಾಡ್ತೀನಿ ಅಂದರೆ ಇಲ್ಲಿಂದ ತೊಗೊಳ್ಳೋದು. ಯಾಕಂದ್ರೆ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆಯೇ ನಾನಿರೋದು ಡೆಲ್ಲಿಯಲ್ಲಿ. ಸೊ ಡೆಲ್ಲಿಯಲ್ಲಿ ಎಲ್ಲ ದೊಡ್ಡ ಕಂಪನಿ, ಮ್ಯಾನುಫ್ಯಾಕ್ಚರ್ ಕಂಪನಿ ಏನೇ ಬೇಕಂದ್ರೂ ಎಲ್ಲ ಇಲ್ಲಿ ಈಸಿಲಿ ಸಿಗುತ್ತೆ, ಕಡಿಮೆ ರೇಟಿಗೆ ಸಿಗುತ್ತೆ. ಸೊ ಹೀಗಾಗಿ ನಾನು ಇದನ್ನು ಅಲ್ಲಿಂದನೇ ತರಿಸಿರುವಂಥದ್ದು. ಆ್ಯಂಡ್ ತುಂಬ ಚೀಪಾಗಿ ಬಿದ್ದಿದೆ. ಆ್ಯಕ್ಚುಲಿ ಇದು ಆನ್ಲೈನಲ್ಲಿ 700 ರುಪೀಸ್ ಅಂತ ಇದೆ, 700-750 ರುಪೀಸ್ ಹಿಂಗಿದೆ. ಬಟ್ ಆದರೆ ಇದು ಆಫ್ಲೈನ್ ಹೋದರೆ ಅಂತಂದರೆ ಇಲ್ಲಿ ಒಂದು 200-300 ಅಂದರೆ 50% ಲೆಸ್ ಇರುತ್ತೆ, 50% ಲೆಸ್ ಮಾಡೇ ಕೊಡ್ತಾರೆ. ಹೀಗಾಗಿ ನನಗೆ ಡೈರೆಕ್ಟ್ ಇದು ಪ್ರಾಡಕ್ಟ್ ಸಿಕ್ಕಿತ್ತು. ಆ್ಯಂಡ್ ಇದು ಒಂದು ಗ್ಲೂ ಸ್ಟಿಕ್ ಕೊಟ್ಟಿದ್ದಾರೆ ಇವರು. ಟೋಟಲ್ಲು ಒಂದು 4-5 ಇದೆ ಇದು. ಬಟ್ ಇದು ತುಂಬ ಸಾಕಾಗೋದಲ್ಲ. ನೀವು ನೋಡ್ತೀರಾ, ನಾನು ಇವಾಗ ಏನು ಪ್ರಾಡಕ್ಟ್ ಮಾಡ್ತೀನಿ ಇದಕ್ಕೆ 2 ಸ್ಟಿಕ್ ಬೇಕಾಗುತ್ತೆ. ತುಂಬ ಲಘುನೇ ಏನಾಗುತ್ತೆ ಅಂದರೆ ಮೆಲ್ಟ್ ಆಗುತ್ತಾ ಹೋಗುತ್ತೆ ಇದು ಆ್ಯಕ್ಚುಲಿ. ಸೊ ಹೀಗಾಗಿ ನೋಡೋಣ, ಟ್ರೈ ಮಾಡ್ತೀನಿ. ಇದರಲ್ಲಿ ಕಲರ್ಸ್ ಕೂಡ ಇರುತ್ತೆ ಮತ್ತು ಇನ್ಸ್ಟ್ರಕ್ಷನ್ ಕೂಡ ಇದೆ ಹಿಂದ್ಗಡೆ ಎಲ್ಲ. ನೋಡ್ಕೊಂಬಿಟ್ಟು ನೀವು ಇದನ್ನು ಓಪನ್ ಮಾಡ್ಕೊಂಡು ನಂತರ ಯೂಸ್ ಮಾಡಿ. ಮಕ್ಕಳಿದ್ರೆ ಮನೆಯಲ್ಲಿ ತುಂಬ ಕೇರ್ಫುಲ್ಲಾಗಿ ಇದನ್ನು ನೀವು ಯೂಸ್ ಮಾಡಬೇಕಾಗುತ್ತೆ. ಓಕೆ. ಸೊ ಯಾಕಂದರೆ ನಾವೆಲ್ಲ ಯೂಟ್ಯೂಬಲ್ಲಿ ವೀಡಿಯೋಸ್ಗಳೆಲ್ಲ ನೋಡಿದಾಗ ತುಂಬ ಈಸಿ ಅನಿಸುತ್ತೆ ಇದನ್ನು ಬಳಸೋದು. ಬಟ್ ಹಾಗಲ್ಲ, ಮಕ್ಕಳ ಕೈಗೆಲ್ಲ ಹತ್ತಬಾರ್ದು ಇದು. ಯಾಕಂದರೆ ಇದು ಒಂದು ರಾಡ್ ಥರ ಇದು ಒಂದು ಹಾಟ್ ಆಗ್ತಾ ಇರುತ್ತೆ, ಅಂದರೆ ಬಿಸಿ ಆಗ್ತಾ ಇರುತ್ತೆ. ಹೀಗಾಗಿ ಇದು ಇನ್ ಕೇಸ್ ಏನಾದರೂ ಇದ್ರದ್ದು ಏನು ಪಾಯಿಂಟ್ ಇದೆಯಲ್ವಾ, ಪಾಯಿಂಟ್ ಏನಾದರೂ ಬಿಸಿ ಇರೋದು ಯಾವುದಾದ್ರು ಬಟ್ಟೆಗೆ ಹತ್ತಿದ್ರು ಕೂಡ ಅಲ್ಲಿ ಹೋಲ್ ಆಗಿಬಿಡುತ್ತೆ. ಹೀಗಾಗಿ ತುಂಬಾ ಡಿಸ್ಟೆನ್ಸ್ ಇಟ್ಕೊಂಡು ಇದನ್ನು ಯೂಸ್ ಮಾಡಬೇಕಾಗುತ್ತೆ. ಇನ್ನು ಮುಂದೆ ನಾನು ನಿಮ್ಗೆ ಹೇಳ್ತೀನಿ. ಇದು ಒಂದು ಸ್ಟ್ಯಾಂಡ್ ಕೊಟ್ಟಿದ್ದಾರೆ ಅವರು, ಇದು ಸ್ಟೀಲಿಂದು. ಮುಂದೆ ತೋರಿಸ್ತೀನಿ ನಾನು ನಿಮಗೆ ಇದು ಹೇಗೆ ಯೂಸ್ ಮಾಡೋದು ಅಂತ ಹೇಳ್ಬಿಟ್ಟು. ಇದು ಪಾಯಿಂಟ್ ಇದೆಯಲ್ವಾ, ಇದು ಪಾಯಿಂಟ್ ತುಂಬಾ ಬಿಸಿ ಆಗುತ್ತೆ. ಇದನ್ನು ಕೂಡ ನಾನು ಇದೇ ವಿಡಿಯೋದಲ್ಲಿ ಇನ್ಕ್ಲೂಡ್ ಮಾಡಿದ್ದೀನಿ. ಯಾಕಂದರೆ ಇದೆಲ್ಲ ಚಿಕ್ಕ ಪುಟ್ಟ ವಿಷಯಗಳು ನಿಮ್ಗೆ ಗೊತ್ತಿರಬೇಕು. ಇಲ್ಲೊಂದು ಲೈಟ್ ಆನ್ ಆಗುತ್ತೆ ಯಾವಾಗ ನಾವು ಇದನ್ನು ಹಾಟ್ ಗನ್ ಗ್ಲೂನ ನಾವು ಬಿಸಿ ಮಾಡೋದಕ್ಕೆ ಇಡ್ತೀವಿ. ಮತ್ತು ಟೆಂಪ್ರೇಚರ್ ಕೂಡ ಇಲ್ಲಿ ನೋಡಿ ಸೆಟ್ ಮಾಡ್ಬೋದು ನಾವು. ಆ್ಯಂಡ್ ಇಲ್ಲಿ ನೀವು ನೋಡ್ತಾ ಇರ್ಬೋದು ನಂಬರ್ಸ್ ಎಲ್ಲ ಇದೆ. ಸೊ ನೋಡ್ಕೊಂಡ್ಬಿಟ್ಟು ನಿಮ್ಗೆ ಯಾವ್ದು ಬೇಕೋ ನೋಡಿಕೊಂಡು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಸ್ವಲ್ಪ ಹಾರ್ಡ್ ಇರೋದನ್ನು ತರಿಸಿರುವಂಥದ್ದು. ಇದು ಯಾವುದೇ ಪ್ರಾಡಕ್ಟ್ ಆದರೂ ಕೂಡ ಸ್ಟಿಕ್ ಆಗಲಿ ಅಂತ. ಫಸ್ಟ್ ಟೈಮ್ ಅಲ್ವಾ, ಹೀಗಾಗಿ ನನ್ನ ಎಕ್ಸ್ಪೀರಿಯನ್ಸ್ ಕೂಡ ತುಂಬ ಡಿಫ್ರೆಂಟ್ ಆಗಿತ್ತು. ಸೊ ಇಲ್ಲಿ ನೋಡ್ತಾ ಇದ್ದೀರಿ, ಈ ರೀತಿ ಸ್ಟ್ಯಾಂಡ್ ಬರುತ್ತೆ. ಸ್ಟ್ಯಾಂಡ್ ಮೇಲೆ ಇಡಬೇಕಾಗುತ್ತೆ. ಇಲ್ಲಿ ಒಂದು ಹಳೆ ಬಟ್ಟೆ ಇಡಬೇಕು. ಇಲ್ಲಾಂದ್ರೆ ಇಲ್ಲಿ ಏನು ಗ್ಲೂ ಇರುತ್ತಲ್ವ, ಅದು ಕೆಲವೊಂದು ಟೈಮ್ ಸೋರ್ತಾ ಇರುತ್ತೆ. ಸೊ ಹೀಗಾಗಿ ವೇಸ್ಟ್ ಬಟ್ಟೆನೇ ಇಡಿ. ತುಂಬ ಚೆನ್ನಾಗಿದೆ. ಬಟ್ ಆದರೆ ಯೂಸ್ ಮಾಡಿದಾಗಲೇ ಗೊತ್ತಾಗುತ್ತೆ ಆ್ಯಕ್ಚುಲಿ ಪ್ರಾಕ್ಟಿಕಲಿ ಏನಿರುತ್ತೆ ಅಂತ. ಇವಾಗ ನಾವು ಆಲ್ರೆಡಿ ಇದನ್ನು ಬಿಸಿ ಮಾಡೋಕ್ಕೆ ಇಟ್ಟಿದ್ದೀವಿ. ಆ್ಯಂಡ್ ವೇಸ್ಟ್ ಒಂದು ಬಟ್ಟೆನೂ ಕೂಡ ನಾನು ಅದ್ರ ಮುಂದ್ಗಡೆ ಇಟ್ಟಿರುವಂಥದ್ದು. ಇನ್ ಕೇಸ್ ಏನಾದರೂ ಎಕ್ಸ್ಟ್ರಾ ಏನಾದರೂ ಸೋರಿದ್ರೆ ಸೊ ಅದು ಎಲ್ಲಿ ಹೋಗುತ್ತೆ ಅಂತ ಅಂದರೆ ಬೀಳುತ್ತೆ, ಹಾಳಾಗಲ್ಲ. ಬೇರೆ ಯಾವುದೇ ಒಂದು ಟೇಬಲ್ಸ್ ಎಲ್ಲ ಹಾಳಾಗಲ್ಲ ಅಂತ ಹೇಳಿ. ಆ್ಯಂಡ್ ಇಲ್ಲಿ ನಾನು ಪ್ರಾಡಕ್ಟ್ ನಿಮ್ಗೆ ಹೇಳಿದ್ದೀನಿ ಹಿಂದಿನ ಒಂದು ವಿಡಿಯೋದಲ್ಲಿ, ಸೈಜ್ಗಳನ್ನೆಲ್ಲ ಹೇಳಿದ್ದೀನಿ, ಎಷ್ಟೆಷ್ಟು ಹೇಗೆ ಕಟ್ ಮಾಡ್ಕೊಂಡಿದ್ದೀನಿ ಅಂತ. ನಾವಿಲ್ಲಿ ಸಿಂಪ್ಲಿ ನೋಡ್ತಾ ಇದ್ರೆ ಇವಾಗ ಗ್ಲೂಗನ್ನ ಇವಾಗ ನಾನು ಯೂಸ್ ಮಾಡ್ತಾ ಇದ್ದೀನಿ. ಸೊ ತುಂಬ ಕಡಿಮೆ ಯೂಸ್ ಮಾಡಬೇಕು ಇದನ್ನು. ಆ್ಯಕ್ಚುಲಿ ನಾನು ಯೂಸ್ ಮಾಡಿದ್ನಲ್ವ,
ಸೊ ಯೂಸ್ ಮಾಡುವಾಗ ಸ್ವಲ್ಪ ಜಾಸ್ತಿ ಎಲ್ಲಿ ಬಿದ್ದಿತ್ತು ಅಲ್ಲಿ ಸ್ವಲ್ಪ ತುಂಬಾನೇ ಟಫ್ ಇತ್ತು ಆ್ಯಕ್ಚುಲಿ ಇದನ್ನು ರಿಮೂವ್ ಮಾಡೋದು. ಹೀಗಾಗಿ ಸ್ವಲ್ಪ ನೋಡಿಕೊಂಡು ನಿಧಾನವಾಗಿ ಸ್ವಲ್ಪ ಸ್ವಲ್ಪ ನೀವು ಪ್ರೆಸ್ ಮಾಡ್ತಾ ಹೋಗಬೇಕು. ಆ್ಯಂಡ್ ಹೊಸಬರಿದ್ರೆ ಮೊದಲು ಹಳೆ ಬಟ್ಟೆ ಮೇಲೆ ಟ್ರೈ ಮಾಡಿ, ಡೈರೆಕ್ಟಾಗಿ ಹೊಸ ಬಟ್ಟೆ ಮೇಲೆ ಟ್ರೈ ಮಾಡೋಕ್ಕೆ ಹೋಗಬೇಡಿ, ಓಕೆನಾ. ಸೊ ಇಲ್ಲಿ ನಾನು ಒಂದು ಲೈನಿಂಗ್ ಹಾಕ್ತಾ ಇದ್ದೀನಿ. ಲೈನಿಂಗ್ ಹಾಕ್ಬಿಟ್ಟು ನಂತರ ಇಲ್ಲಿ ನಾವೇನು ಮಾಡಬೇಕಂದ್ರೆ ಇದು ಪರ್ಫೆಕ್ಟ್ ಬೋ ಮಾಡೋ ರೀತಿ ನಾನು ತೋರಿಸ್ತಾ ಇರೋದು. ಆ್ಯಕ್ಚುಲಿ ಮಾಡುವಾಗ ಕೂಡ ತುಂಬ ಸ್ಟ್ರಗಲ್ ಇರುತ್ತೆ. ಸ್ಟ್ರಗಲ್ ಏನಿರುತ್ತೆ ಅನ್ನೋದ್ರೆ ನಾನು ವೀಡಿಯೋಸ್ಗಳಲ್ಲಿ ನೀವು ನೋಡ್ತಾ ಇರ್ತೀರಿ. ನನಗೆ ಈ ಒಂದು ಆರ್ಡರ್ನ ಯಾರು ಕೊಡ್ತಾರೆ ಅಂತ, ಯಾಕಂದರೆ ಸುಮಾರು ಜನರಿಗೆ ಗೊತ್ತಿರಬಹುದು. ಇವಾಗ ನನಗೆ ಅವಾಗವಾಗ ಆರ್ಡರ್ಸ್ಗಳು ಬರೋದಕ್ಕೆ ಸ್ಟಾರ್ಟ್ ಆಗಿದೆ. ಹೇಗೆ ಮಾಡ್ತೀನಿ ಕಂಪ್ಲೀಟು ಅನ್ನೋದ್ರ ಬಗ್ಗೆ ನಾನು ಇಲ್ಲಿ ವಿಡಿಯೋ ಮಾಡ್ತಾ ಇರೋದು. ಬಟ್ ಆದರೆ ಈ ರೀತಿ ಆರ್ಡರ್ಸ್ಗಳು ನಮ್ಗೆ ಯಾರು ಕೊಡ್ತಾರೆ ಅಂತಂದರೆ, ಇವಾಗ ನಾವು ಸ್ಯಾಂಪಲ್ಸ್ಗಳನ್ನ ಆನ್ಲೈನು ಕೊಟ್ಟಿರ್ತೀವಿ, ಆಫ್ಲೈನ್ ಕೂಡ ಕೊಟ್ಟಿರ್ತೀವಿ. ಆನ್ಲೈನ್ ಬಗ್ಗೆ ನಾನು ನಿಮಗೆ ಡೀಟೇಲಾಗಿ ಒಂದು ವಿಡಿಯೋ ಮಾಡ್ತೀನಿ. ಆ ವಿಡಿಯೋದಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಯಾವ ರೀತಿ ನೀವು ಇಲ್ಲಿ ಆನ್ಲೈನು ಕೆಲಸವನ್ನು, ಹೊರಗೆ ಕೆಲಸವನ್ನು ಮನೆಯಿಂದ ತಗೋಬೋದು ಅಂತ. ಯಾಕಂದರೆ ನಾವು ಇವಾಗ ನಾರ್ಮಲಿ ಒಂದು ಆಫ್ಲೈನ್ ಅಂತ ಹೋದಾಗ, ಓಕೆನಾ, ಆಫ್ಲೈನಲ್ಲಿ ಏನಾಗುತ್ತೆ ಅಂದರೆ ಬೇಗ ನಮಗೆ ಆರ್ಡರ್ಸ್ಗಳು ಸಿಗೋದಿಲ್ಲ, ಓಕೆ. ಬಟ್ ಆದರೆ ನಾವು ಇವಾಗ ಆನ್ಲೈನ್ ಅಂತ ಬಂದಾಗ ಆರ್ಡರ್ಸ್ಗಳು ಸಿಗುತ್ತೆ. ಸ್ವಲ್ಪ ಟೈಮ್ ಇಡ್ಬೋದು, ಬಟ್ ಆದರೆ ಯಾವಾಗ ಆರ್ಡರ್ಸ್ಗಳು ರಿಸೀವ್ ಆಗುತ್ತೆ, ಸೊ ನಂತರ ರಿಸೀವ್ ಆಗ್ತಾನೆ ಇರುತ್ತೆ. ಸೊ ಅದರಲ್ಲಿ ನಾನ್ ಸ್ಟಾಪ್ ಬರುತ್ತೆ. ನೀವು ಹಳ್ಳಿಲಿ ಇದ್ದೀರಿ, ಹತ್ತಿರದಲ್ಲಿ ಯಾವುದೇ ರೀತಿ ಆ ರೀತಿ ಜನ ಇಲ್ಲ ಇವನ್ನೆಲ್ಲ ಖರೀದಿ ಮಾಡೋದಕ್ಕಂದ್ರೆ, ಸೊ ನೀವೇನು ಚಿಂತೆ ಮಾಡಬೇಕಾಗಿಲ್ಲ, ಆನ್ಲೈನ್ ಬನ್ನಿ. ಆನ್ಲೈನಲ್ಲಿ ನಿಮಗೆ ಪ್ರೈಸ್ ಅಕಾರ್ಡಿಂಗ್ ನೋಡಿದ್ರು ಕೂಡ ಸ್ವಲ್ಪ ಜಾಸ್ತಿನೇ ಕೊಡ್ತಾರೆ ಜನ, ಓಕೆನಾ. ಸೊ ತುಂಬ ಚೆನ್ನಾಗಿ ನಿಮಗೆ ರೇಟಿಗೆ ನಿಮ್ಮ ಪ್ರಾಡಕ್ಟ್ ಇಲ್ಲಿ ಮಾರುತ್ತೆ. ಆ್ಯಂಡ್ ಅದರಲ್ಲೂ ಕೂಡ ನೀವು ಆಫ್ಲೈನ್ ಅಂತ ಹೋದ್ರಿ ಅಂತಂದ್ರೆ ಸ್ವಲ್ಪ ಪ್ರೈಸ್ ತುಂಬಾನೇ ಡೌನ್ ಆಗುತ್ತೆ. ಆ್ಯಂಡ್ ಇದು ತಗೊಳ್ಳೋದ್ರ ಮೇಲೆ ಡಿಪೆಂಡ್ ಇರುತ್ತೆ, ಶಾಪ್ನವ್ರ ಮೇಲೆ. ಸೊ ಕೆಲವೊಂದು ಟೈಮು ಅವರು ಕೂಡ ತಗೊಳ್ಳೋದಿಲ್ಲ, ಹೀಗಾಗಿ ತುಂಬ ಬೇಜಾರು ಮಾಡ್ಕೋತೀವಿ. ಹೀಗಾಗಿ ನಾನೇನು ಹೇಳೋದಂತಂದ್ರೆ, ನಿಮ್ಮ ಒಂದು ಪರ್ಫೆಕ್ಟ್ ಒಂದು ಕೆಲಸವನ್ನು ಏನು ಮಾಡಬೇಕು, ನೀವು ಸ್ಟಾಕ್ ಮಾಡಿ ಇಟ್ಕೋಬೇಕು, ಓಕೆನಾ. ಸೊ ಸ್ಟಾಕ್ ಮಾಡಿ ಇಟ್ಕೊಂಡ್ರಿ ಅಂತಂದ್ರೆ ಸ್ಯಾಂಪಲ್ಸ್ ಅಂತ ಹೇಳ್ಬಿಟ್ಟು ಫೋಟೋಸ್ಗಳನ್ನ ಕ್ಲಿಕ್ ಮಾಡಬೇಕಾಗುತ್ತೆ ಅದಕ್ಕೆ. ಸೊ ಇದು ಫೋಟೋಸ್ಗಳನ್ನ ಹೇಗೆ ಕ್ಲಿಕ್ ಮಾಡ್ಬೇಕು ಅನ್ನೋದು ಕೂಡ ಒಂದು ಸಪ್ರೇಟ್ ವಿಡಿಯೋ ಮಾಡ್ತೀನಿ ನಾನು, ಹೇಗೆ ಮಾಡ್ತೀನಿ ಅಂತ ಹೇಳಿ. ಸೊ ಅದೇ ಥರನೇ ನೀವು ಕೂಡ ಫೋಟೋಸ್ಗಳನ್ನ ಎಡಿಟ್ ಮಾಡಿ, ಓಕೆ. ಸೊ ನಂತರ ಅವ್ನು ಏನು ಮಾಡಬೇಕು ಅಂದರೆ ಆನ್ಲೈನ್ ಸೋಷಿಯಲ್ ಮೀಡಿಯಾದಲ್ಲಿ ಅವನ್ನ ಅಪ್ಲೋಡ್ ಮಾಡಬೇಕಾಗುತ್ತೆ. ಸೊ ನಾನು ನಿಮಗೆ ಬರುವಂಥ ವೀಡಿಯೋಸ್ಗಳಿಗೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀನಿ. ಆ ರೀತಿ ವೀಡಿಯೋಸ್ ಬೇಕು ಅಂದರೆ ಪ್ಲೀಸ್ ಎಕ್ಸ್ಪ್ಲೇನ್ ಮಾಡೋದಕ್ಕೆ ನನಗೆ ಕಾಮೆಂಟ್ ಮಾಡಿ, ಎಸ್ ನಿಮಗೆ ಯಾವ್ದು ರೀತಿ ಕೂಡ ವೀಡಿಯೋಸ್ ಬೇಕು ಅಂತ. ಸೊ ಇಲ್ಲಿ ಮಧ್ಯದಲ್ಲಿ ಒಂದು ಪೆನ್ನಿನ ಮಾರ್ಕ್ ಮಾಡಿದ್ದೀನಿ ನಾನು, ನೋಡ್ತಾ ಇದ್ರೆ ಜಸ್ಟ್ ಈ ರೀತಿ ಫೋಲ್ಡ್ ಮಾಡಬೇಕು ಅಂತ ಹೇಳಿ. ನೀವು ಕೂಡ ಅದೇ ರೀತಿನೇ ಮಾಡಿ. ಹೊಸಬರಿದ್ರೆ ಏನಾಗುತ್ತೆ ಅಂತಂದ್ರೆ ತಕ್ಷಣ ಇದು ಒಂದು ಅಂದಾಜು ಗೊತ್ತಾಗೋದಿಲ್ಲ, ಹೀಗಾಗಿ ತುಂಬ ಸ್ಟೆಪ್ ಬೈ ಸ್ಟೆಪ್ ನಾನು ಇಲ್ಲಿ ತಿಳಿಸ್ಕೊಡ್ತಾ ಇರ್ತೀನಿ. ಸೊ ಇಲ್ಲಿ ನೋಡ್ತಾ ಇದ್ದೀರಾ, ಈ ರೀತಿ ಫೋಲ್ಡ್ ಮಾಡಬೇಕು. ಈ ರೀತಿ ಇವಾಗ ಗ್ಲೂ ಗನ್ನಿಂದ ಸ್ಟಿಕ್ ಮಾಡಬೇಕು. ಇವಾಗ ನಾನು ಸ್ಟಿಕ್ ಮಾಡಿದ್ದೀನಿ, ಇದನ್ನು ನೀವು ನೋಡ್ತಾ ಇದ್ದೀರಿ. ಇದು ಸ್ವಲ್ಪ ಆರ್ಲಿ ಅಂತ ಇಡ್ತಾ ಇದ್ದೀನಿ. ಯಾವಾಗ ಇದು ಕಂಪ್ಲೀಟ್ ಸ್ವಲ್ಪ ಚೆನ್ನಾಗಿ ಒಣಗುತ್ತೆ, ನಂತರ ನಾವು ಇದನ್ನು ಬೋ ಮಾಡೋದಕ್ಕೆ ಸ್ಟಾರ್ಟ್ ಮಾಡೋಣ. ತುಂಬ ಈಸಿಯಾಗಿರುವಂಥ ಬೋ ಹೇಳ್ಕೊಡ್ತಾ ಇದ್ದೀನಿ. ಸುಮಾರು ಥರದ ಒಂದು ಡಿಸೈನ್ಸ್ ಕೂಡ ಇರುತ್ತೆ. ಬಟ್ ಆದರೆ ಆ ಡಿಸೈನ್ಸ್ಗಳನ್ನು ಹೇಗೆ ಮಾಡಬೇಕು, ಫಿನಿಶಿಂಗ್ ಹೇಗಿರಬೇಕು ಅನ್ನೋದನ್ನ ಒಂದು ಸಾರಿ ತಿಳ್ಕೊಂಡ್ಬಿಟ್ರೆ ಅಂದರೆ ಮನೆ ಮಂದಿ ಎಲ್ಲ ನೀವು ಕೂತ್ಕೊಂಡು ಈ ಒಂದು ಕೆಲಸವನ್ನು ಮಾಡ್ಬೋದು. ತುಂಬ ಚೆನ್ನಾಗಿರುವಂಥ ಒಂದು ಕೆಲಸ ಅಂತ ಹೇಳ್ಬೋದು. ನಿಮ್ಮದೇ ಆದಂಥ ಓನ್ ಬ್ರ್ಯಾಂಡ್ ಹೆಸರನ್ನು ನೀವು ಇಲ್ಲಿ ಲಾಂಚ್ ಮಾಡ್ಬೋದು. ಆ್ಯಂಡ್ ನೀವೇ ಮನೆಯಿಂದ ಕೂತ್ಕೊಂಡು, ಮನೇಲಿ ತುಂಬ ಜನ ಹೆಣ್ಮಕ್ಳು ಇರ್ತೀವಿ, ಅಕ್ಕಪಕ್ಕದ ಹೆಣ್ಮಕ್ಳು ಇರ್ತಾರೆ. ಸೊ ಅವ್ರಿಗೂ ಕೂಡ ನೀವು ಈ ಕೆಲಸವನ್ನು ಕಲಿಸಿ, ಅವ್ರ ಕಡೆಯಿಂದ ಕೂಡ ನೀವು ಕೆಲಸವನ್ನು ತಗೊಂಡು ನಂತರ ನೀವು ಮಾರ್ಕೆಟಿಂಗ್ ಮಾಡ್ಬೋದು. ತುಂಬಾ ಚೆನ್ನಾಗಿ ಸೆಲ್ ಔಟ್ ಆಗುತ್ತೆ. ಒಂದು ಇಲ್ಲಿ ನಾವು 2 ಬೋಗೆ ಪ್ರೈಸ್ ಇಟ್ಟಿರುವಂಥದ್ದು 149 ರುಪೀಸು. ನಮಗಿಲ್ಲಿ ಬಂದಿರುವಂಥದ್ದು ಆರ್ಡರು 150 ಆರ್ಡರ್ ಬಂದಿರುವಂಥದ್ದು ಪೀಸಸ್ಸು. 150 ಆರ್ಡರ್ ಅಂತಂದರೆ 22,500 ರೂಪಾಯಿ ಆಗ್ತಾ ಇದೆ ಸ್ನೇಹಿತರೆ. ಸೊ ನೀವೇ ಲೆಕ್ಕ ಹಾಕ್ಬೋದು, ಒಂದು ಆರ್ಡ್ರಿಂದ ಇಷ್ಟೊಂದು ದೊಡ್ಡ ಅಮೌಂಟ್ ಬರ್ತಾ ಇದೆ ಅಂತಂದರೆ. ಸೊ ದಿನದಲ್ಲಿ 1 ಆರ್ಡ್ರು, 2 ಆರ್ಡ್ರು, 3 ಆರ್ಡ್ರು ಈ ರೀತಿ ಬರ್ತಾ ಹೋಯಿತು ಅಂತಂದರೆ, ಸೊ ನೀವೇ ನೋಡ್ತಾ ಇರ್ಬೋದು ತಿಂಗಳಿಗೆ ಏನೊಂದು 40,000ರಿಂದ 50,000ವರೆಗೂ ಒಂದು ಈಸಿಯಾಗಿ ದುಡಿಯಬಹುದು. ಆ್ಯಂಡ್ ಮತ್ತು ನೀವು ಯಾರ ಕೈಗೆ ಹೋಗಬೇಕಾಗಿಲ್ಲ, ನಿಮಗೆ ಅನುಕೂಲ ಆದಾಗ ನೀವು ಈ ಕೆಲಸ ಮಾಡ್ಬೋದು. ಫ್ರೀ ಟೈಮ್ ಇದ್ದಾಗ, ನೈಟು, ಡೇ ಅಥವಾ ಮಧ್ಯಾಹ್ನ ಹೊತ್ತು ಯಾವಾಗಾದ್ರೂ ಬೇಜಾರಾದಾಗ ಖಾಲಿ ಕೂತ್ಕೊಂಡು ಅಲ್ಲಿ ಮಾತಾಡ್ಕೊಂತ ಕೂತ್ಕೊಳ್ಳೋಕ್ಕಿಂತ ಈ ಕೆಲಸವನ್ನು ಮನೇಲಿ ಕೂತ್ಕೊಂಡು ಮಾಡಿ. ಯಾಕಂದರೆ ನಾವು 24 ಗಂಟೆಯಲ್ಲಿ ಅಲ್ಲಿ ಇಲ್ಲಿ ಸಮಯವನ್ನು ಅವ್ರಿಗೆ ಭೇಟಿ ಆಗೋದು, ಮಾತಾಡೋದು, ಅದರಲ್ಲಿ ಹರಟೆ ಹೊಡೋದ್ರಲ್ಲಿ ಟೈಮ್ ವೇಸ್ಟ್ ಮಾಡ್ತೀವಿ. ಅದಕ್ಕಿಂತ ಸೈಡ್ ಬೈ ಸೈಡು ಇದನ್ನ ಮಾಡ್ತಾ ಅವ್ರ ಮನೇಲಿ ಒಯ್ದು ಕೂತ್ಕೊಳ್ಳಿ, ಅವ್ರಿಗೂ ಕೂಡ ಕೊಡಿ, ಅವರು ಕೂಡ ಮಾಡಿಕೊಡ್ತಾರೆ. ಸೊ ನಂತರ ನೀವು ಅದನ್ನು ಪ್ಯಾಕಿಂಗ್ ಮಾಡೋದಕ್ಕಷ್ಟೇ ಇಟ್ಕೊಳ್ಳಿ. ನೋಡಿ ಇವಾಗ ನಾನು ಬೋ ಶೇಪಲ್ಲಿ ಈ ರೀತಿ ರೆಡಿ ಮಾಡ್ತಾ ಇದ್ದೀನಿ. ಸೊ ಇದು ಈ ರೀತಿ ಆರ್ಡರ್ಸ್ಗಳು ಬರುತ್ತೆ. ಮತ್ತು ಅಕ್ಕಪಕ್ಕದಲ್ಲಿ ಯಾರ್ದಾದ್ರು ಮನೆಗೆ ಹೋದಾಗ ಇವನ್ನ ಅವ್ರಿಗೂ ಕೂಡ ಕೊಟ್ಟರೆ ಅಂದರೆ ಅವರು ಮಾತಾಡ್ತಾ ನಿಮಗೆ ಫೋಲ್ಡ್ ಮಾಡಿ ರೆಡಿ ಮಾಡಿ ಕೊಡ್ತಾರೆ. ಸೊ ಹೀಗಾಗಿ ಟೈಮು ವೇಸ್ಟ್ ಆಗಲ್ಲ. ಅಲ್ಲಿ ನಾನು ಹೇಳೋದಂತಂದರೆ ಎಲ್ಲಿ ಕೂತ್ಕೊಂಡ್ರು ಕೂಡ ಅಲ್ಲಿ ಕೂತ್ಕೊಂಡು ಈ ಕೆಲಸನ ನೀವು ಸ್ಟಾರ್ಟ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನೀವು ಯಾವ್ದಾದ್ರು ಊರಿಗೆ ಹೋಗಿರ್ತೀರಾ, ಯಾವ್ದಾದ್ರು ರಿಲೇಷನ್ ಅವ್ರ ಮನೆಗೆ ಹೋಗಿರ್ತೀರಾ, ಅಲ್ಲಿನೂ ಕೂತ್ಕೊಂಡು ನೀವು ಈ ಕೆಲಸನ ಮಾಡ್ತಾ ಕೂತ್ಕೋಬಹುದು. ಒಂದ್ಸಾರಿ ಕಟ್ಟಿಂಗ್ ಮಾಡ್ಕೊಂಡು ಪೀಸಸ್ಗಳನ್ನ ಇಟ್ಕೊಂಡ್ರಿ ಅಂದ್ರೆ ಈ ರೀತಿ ಸ್ಟಿಚ್ ಮಾಡೋದು ಏನು ದಾರದಿಂದನೇ ಆಗುತ್ತೆ. ಇದು ಆಕ್ಚುಲಿ ಮಷಿನ್ ಬೇಕಾಗೋದಿಲ್ಲ. ಸೊ ಸಿಂಪ್ಲಿ ನೀವು ಅವ್ರ ಮನೇಲಿ ಕೂತಾಗ ಮಾತಾಡ್ತಾ ಇದೊಂದು ಕಂಪ್ಲೀಟ್ ಮಾಡ್ಕೋತೀನಿ ಅಂತ ಮಾಡ್ಕೋತಾ ಇರ್ಬೋದು. ಸೊ ಟೈಮ್ ಟು ಟೈಮ್ ನಿಮ್ದು ಅಲ್ಲಿ ಏನಾಗುತ್ತೆ ಅಂದ್ರೆ ಕೆಲಸ ಕೂಡ ಆಗ್ತಾ ಇರುತ್ತೆ, ಓಡಾಡ್ತಾ ಕೆಲಸ ಕೂಡ ಮಾಡ್ತೀರಿ. ಇವಾಗ ವರ್ಕ್ ಫ್ರಮ್ ಹೋಮ್ ಅಂತ ಹೇಳಿ ಹೆಣ್ಮಕ್ಳು ಜಾಬ್ ಅನ್ನು ಹುಡುಕ್ತಾ ಇರ್ತೀರಿ, ಅಂಥವ್ರಿಗೆ ಇದು ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. ನೀವೇ
ಓನರ್ ಆಗಿರ್ತೀರಾ, ನೀವೇ ಕೆಲಸವನ್ನು ಕೊಡ್ಬೋದು. ಮತ್ತೆ ನಿಮ್ಮ ರಿಲೇಷನ್ದಲ್ಲಿ ಯಾರಾದ್ರೂ ಹೆಣ್ಮಕ್ಳಿದ್ರೆ ಅವ್ರ ಹತ್ರ ಕೂಡ ಈ ಸ್ಯಾಂಪಲ್ಸ್ಗಳನ್ನ ಅವ್ರಿಗೆ ಕಲಿಸಿ ಅವ್ರ ಕೆಲಸ ಕೊಟ್ರಿ ಅಂದ್ರೆ ಈ ಒಂದೊಂದು ಬೋಗೆ ಇಷ್ಟಿಷ್ಟು ಅಂತ ಕೊಡ್ತೀನಿ ಅಂತ ಹೇಳ್ಬಿಟ್ಟು ನೀವು ತಗೋಬಹುದು. ಸೊ ಫಾರ್ ಎಕ್ಸಾಂಪಲ್ ₹1, ಓಕೆ, ₹1 ₹2 ಅಂತ ಮಾಡಿಸ್ತಾರೆ ಇಲ್ಲಿ. ನಾವಿಲ್ಲಿ ನಾನು ಮೊದಲು ಹೇಳಿದ್ದೀನಿ, ಇಲ್ಲಿ ನಾವು ಹೆಣ್ಮಕ್ಳಿಗೆ ಹಳ್ಳಿ ಜನರಿಗೆ ಹೇಳ್ಕೊಡ್ತಾ ಇರ್ತೀವಿ ಇವನ್ನೆಲ್ಲ ಕೆಲಸವನ್ನ, ಅವರೇ ಮಾಡೋದು ಇವನ್ನೆಲ್ಲ ಆಕ್ಚುಲಿ. ಸೊ ನಾನು ಆರ್ಡರ್ಸ್ಗಳನ್ನ ಏನಾದ್ರು ಜಾಸ್ತಿ ತಗೊಂಡ್ರೆ ಅದನ್ನೆಲ್ಲ ಅವ್ರಿಗೆ ಕೊಟ್ಟಿರ್ತೀನಿ. ಅವ್ರು ಏನ್ ಮಾಡ್ತಾರೆ, ಕಂಪ್ಲೀಟ್ ಮಾಡ್ತಾರೆ ನನ್ನ ವತಿಯಿಂದ. ಸೊ ನಂತರ ನಾವು ಮಾರ್ಕೆಟಿಂಗ್ ಮಾಡಿಸ್ತೀನಿ. ಸೊ ಇದರಿಂದ ಏನಾಗುತ್ತೆ, ಅವ್ರಿಗೂ ಕೂಡ ತುಂಬಾನೇ ಖುಷಿ ಆಗುತ್ತೆ. ಎಸ್, ಇದು ಈ ರೀತಿ ಕೂಡ ಮಾಡ್ಬೋದಲ್ವಾ ಅಂತ. ಸೊ ನಿಮ್ಮ ಒಂದ್ಸರಿ ಮಾಡೋದಕ್ಕೆ ನೀವು ಸ್ಟಾರ್ಟ್ ಮಾಡಿ. ಸೊ ನಿಮ್ಗೆ ಗೊತ್ತಾಗುತ್ತೆ ಇದ್ರಲ್ಲಿ ಎಷ್ಟು ಹಣ ಇದೆ ಅಂತ ಹೇಳಿ. ನಾರ್ಮಲಿ ಇವಾಗ ನಾವು ಅವಿವು ಒಂದು ಕೆಲಸವನ್ನು ಮಾಡೋದಕ್ಕೆ ಹೋದ್ವಿ ಅಂತಂದ್ರೆ, ಅಥವಾ ಒಂದು ಹತ್ತಿ ಬತ್ತಿ ಅಂತ ಹೇಳ್ತಾರೆ, ಅದು ಇವಾಗ ಯಾರಾದ್ರು ಕೊಟ್ರೆ ನಾವು ಮಾಡ್ತೀವಿ ಅಂತ, ಅದೆಲ್ಲ ನನ್ಗನ್ಸುತ್ತೆ ಅದನ್ನ ಮಾಡೋಕ್ಕಿಂತ ನಿಮ್ದೇ ಆದಂತ ಓನ್ ಬ್ರ್ಯಾಂಡ್ ಸ್ಟಾರ್ಟ್ ಮಾಡಿ. ಯಾವ್ದಾದ್ರು ಮಕ್ಕಳ ಹೆಸರು ಇಟ್ಕೊಳ್ಳಿ, ನಿಮ್ದು ಒಂದು ಸರ್ನೇಮ್ ಇಟ್ಕೊಳ್ಳಿ, ನಿಮ್ಮ ಮನೆಯವ್ರ ಹೆಸರು ಇಟ್ಕೊಳ್ಳಿ ಬ್ರ್ಯಾಂಡ್ಗೆ. ಓಕೆ, ಸೊ ಇಲ್ಲಿ ನೋಡ್ತಾ ಇದ್ದೀರಾ ಈ ರೀತಿ ಕ್ಲಿಪ್ಸ್ಗಳನ್ನ ಯೂಸ್ ಮಾಡ್ತಾ ಇದ್ದೀನಿ. ತುಂಬಾ ಚಿಕ್ಕ ಕ್ಲಿಪ್ಸ್ ಇದು. ಇದರಲ್ಲಿ ಸೈಜ್ ವೈಸ್ ಬರುತ್ತೆ, ಸೈಜ್ ನೋಡ್ಕೊಂಡ್ಬಿಟ್ಟು ನೀವು ತಗೋಬೇಕು. ಸ್ಮಾಲ್ ಕ್ಲಿಪ್ ಇದು. ಇವುಗಳದೆಲ್ಲ ಲಿಂಕ್ ಬೇಕು ಅಂತಂದ್ರೆ ಕಾಮೆಂಟ್ ಮಾಡಿ. ಓಕೆ, ಸೊ ಇವಾಗ ಈ ಕ್ಲಿಪ್ಸ್ಗಳಿಗೆ ಈ ರೀತಿ ರೆಡಿ ಮಾಡಿಕೊಂಡು ನಾವು ಇವಾಗ ಎಲ್ಲವಕ್ಕೂ ಕೂಡ ಸೇಮ್ ಕ್ಲಿಪ್ಸ್ಗಳನ್ನೆಲ್ಲ ನಾನು ಅಟ್ಯಾಚ್ ಮಾಡ್ತಾ ಹೋಗ್ತೀನಿ. ಹೇಗೆ ಅಟ್ಯಾಚ್ ಮಾಡ್ಬೇಕು ಅನ್ನೋದು ಕೂಡ ಒಂದು ಸಣ್ಣದೊಂದಷ್ಟೇ ಕ್ಲಿಪ್ ಮಾಡಿದ್ದೀನಿ ನಾನು, ಅದನ್ನ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನಂತರ ಬಾಕಿ ಎಲ್ಲ ಒಂದು ಬೋಸ್ಗಳನ್ನ ಮಾಡೋದನ್ನ ನಾನು ಮಾಡಿಬಿಟ್ಟು ನೀವು ತೋರಿಸ್ತೀನಿ. ನಾನು ಯಾಕೆ ಇಷ್ಟು ಎಲ್ಲ ಹೇಳ್ತೀನಿ ಅಂತಂದ್ರೆ, ಹೆಣ್ಮಕ್ಳು ಮನೇಲಿ ಕೆಲಸ ಇಲ್ಲ ಅಂತ ಹೇಳಿ ಕೂತ್ಕೋತೀವಿ, ಅಲ್ಲಿ ಇಲ್ಲಿ ಟೈಮ್ ವೇಸ್ಟ್ ಮಾಡ್ತಾ ಇರ್ತೀವಿ. ಮನೆಯಲ್ಲಿ ಸ್ವಲ್ಪ ಸಪೋರ್ಟ್ ಮಾಡಬೇಕು ಅಂತಂದ್ರೆ ಡಿಫ್ರೆಂಟ್ ಆಗಿರುವಂಥದ್ದು, ಇವಾಗ ಫ್ಯಾಷನೇಬಲ್ ಆಗಿರುವಂಥದ್ದು ಎವರ್ ಗ್ರೀನ್ ಇದು ಎಲ್ಲರೂ ಕೂಡ ತಗೋತಾರೆ. ಅಂಡ್ ಮೇನ್ ಅಂತಂದ್ರೆ ಪ್ಲೇ ಸ್ಕೂಲಲ್ಲಿ ತಗೋತಾರೆ. ಆನ್ಯುವಲ್ ಡೇ ಬರ್ತಾ ಇದೆ ಸ್ನೇಹಿತರೆ. ಸೊ ಆನ್ಯುವಲ್ ಡೇಗೆ ಈ ಒಂದು ನೀವು ಪ್ರಾಡಕ್ಟ್ಗಳನ್ನ ಮಾಡಿ ಅವ್ರಿಗೆ ಸ್ಯಾಂಪಲ್ ಕೊಡಿ ಸ್ಕೂಲ್ದವ್ರಿಗೆ. ಅವ್ರ ಪೇರೆಂಟ್ಸ್ಗಳಿಗೆ ಇನ್ ಕೇಸ್ ಕೊಟ್ಟರು ಅಂತ ಅನ್ಕೊಳ್ಳಿ. ಓಕೆ, ಸೊ ಅವಾಗ ಏನಾಗುತ್ತೆ, ಆಟೋಮೆಟಿಕ್ಲಿ ನಿಮಗೆ ಆರ್ಡರ್ಸ್ಗಳು ಸಿಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕಂದ್ರೆ ಚಿಕ್ಕ ಮಕ್ಕಳಿಗೆ ಅವ್ರವ್ರು ಕಸ್ಟಮೈಸ್ ಮಾಡಿಸ್ಕೊಂಡು ಬಟ್ಟೆಗೆ ಅಕಾರ್ಡಿಂಗು ನಮ್ಗೆ ಈ ಕಲರ್ ಬೇಕು ಆ ಕಲರ್ ಬೇಕು ಅಂತ ಹೇಳಿ ಮಾಡಿಸ್ತಾರೆ. ಸೊ ಆ ರೀತಿ ನೀವು ಆರ್ಡರ್ಸ್ಗಳನ್ನು ಕೂಡ ತಗೋಬೋದಲ್ವಾ. ಸೊ ಹೀಗಾಗಿ ನಾನು ಹೇಳ್ತಾ ಇರೋದು, ಯಾವುದೇ ರೀತಿ ಹತಾಶ ಆಗಕ್ಕೆ ಹೋಗಬೇಡಿ. ಸೊ ಮೊದಲು ಕೆಲಸ ಕಲ್ಕೊಳ್ಳಿ, ಕೆಲಸ ಹೇಗೆ ಮಾಡಬೇಕು ಅನ್ನೋದನ್ನ. ಇದು ನೀವು ಆನ್ಲೈನ್ ಅಂತ ಬಂದ್ರು ಆಫ್ಲೈನ್ ಅಂತ ಬಂದ್ರೆ ನಿಮ್ಮ ಕೈ ಚೆನ್ನಾಗಿ ಇಲ್ಲಿ ಕೆಲಸ ಮಾಡೋದಕ್ಕೆ ಕರೆಕ್ಟಾಗಿ ಒಕ್ಕೊಂಡಿದೆ ಅಂತಂದ್ರೆ ತುಂಬಾ ಚೆನ್ನಾಗಿ ನೀವು ಇಲ್ಲಿ ದುಡ್ಡನ್ನು ಸಂಪಾದನೆ ಮಾಡ್ಬೋದು. ನಾನು ತುಂಬಾ ಡಿಫ್ರೆಂಟ್ ವೇದಲ್ಲಿ ನಿಮ್ಗೆ ತೋರಿಸ್ತಾ ಇರ್ತೀನಿ. ಯಾಕಂದ್ರೆ ಕೆಲಸ ಮಾಡೋದಕ್ಕೆ ಹಲವು ದಾರಿಗಳಿದೆ, ಬಟ್ ಅದನ್ನ ಮಾಡೋದು ನಮಗೆ ಗೊತ್ತಿರ್ಬೇಕು ಅಷ್ಟೇನೆ. ಸೊ ಇದನ್ನೆಲ್ಲ ನಾನು ಇಲ್ಲಿ ಹಳ್ಳಿ ಜನರಿಗೆ ಹೇಳ್ತಾ ಇರ್ತೀನಿ. ಅಲ್ಲಿ ಯಾಕಂದ್ರೆ ನಾವಿರೋದು ಕಡೆ ಕೂಡ ಸುತ್ತಮುತ್ತಲದಲ್ಲಿ ಹಳ್ಳಿ ಜನ ಇದ್ದಾರೆ, ನಮ್ಗೇನು ಓದಿಲ್ಲ, ನಮ್ಗೇನು ಗೊತ್ತಿಲ್ಲ, ಬಟ್ ಅದ್ರ ಮನೇಲಿ ತುಂಬಾ ಕಷ್ಟ ಇರುತ್ತೆ, ಮಕ್ಕಳಿಗೆ ಓದ್ಸಕ್ಕಾಗಲ್ಲ, ಅಥವಾ ಏನೋ ಒಂದು ಹೊಸ ಬಟ್ಟೆ ಹಬ್ಬಕ್ಕೆ ತಗೊಳಕ್ಕಾಗ್ತಾ ಇಲ್ಲ ಅಂತ ಹೇಳಿ. ಸೊ ಅಂತ ಹೆಣ್ಮಕ್ಳಿಗೆ ನಾನು ವಿಚಾರ ಮಾಡಿ, ಮತ್ತೆ ನನ್ನ ಚಾನೆಲ್ ಅಲ್ಲಿ ಕೂಡ ಸುಮಾರು ಹೆಣ್ಮಕ್ಳಿದ್ರು. ಸೊ ಅವರು ಕೂಡ ಹೇಳ್ತಾ ಇದ್ರು, ನಾವು ಜಾಸ್ತಿ ಓದಿಲ್ಲ, ಮತ್ತೆ ನಮ್ಗೆ ಏನಾದ್ರು ಕೆಲಸ ಸಿಗಲ್ವಾ ಅಂತ. ಇವಾಗ ದೊಡ್ಡ ದೊಡ್ಡ ಕಂಪನಿಯವ್ರು ಕೆಲಸ ಕೊಡಲ್ಲ. ಸೊ ವಾಟ್, ನಾವು ಈ ರೀತಿ ಕೂಡ ಕೆಲಸ ಮಾಡ್ಬೋದಲ್ವಾ. ಸೊ ಹೀಗಾಗಿ ನಾನು ಈ ಒಂದು ಕೆಲಸವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ತುಂಬಾ ಸ್ಟ್ರಗಲ್ ಕೂಡ ಇರುತ್ತೆ, ಬಟ್ ಒಂದ್ಸರಿ ನೀವು ಮಾಡಿ ಕೈ ಕೂತ್ಕೊಂತಂದ್ರೆ ಫಿಟ್ ಆಯ್ತು ಅಂದ್ರೆ ಸೊ ನೀವು ಇಲ್ಲಿ ಮಾಡ್ಬೋದು. ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಿ ಈ ರೀತಿ ಒಂದು ಬೆಲ್ಟ್ ರೆಡಿ ಮಾಡ್ತಾ ಇದ್ದೀನಿ. 1 ಇಂಚ್ ಅಂತ ಹೇಳ್ತೀವಿ, ಸಾರಿ. ಸೊ 1 ಇಂಚು. ಸೊ ಜಸ್ಟ್ ಇದನ್ನ ಫೋಲ್ಡ್ ಮಾಡಿ, ಮೊದಲಿಗೆ ಒಂದು ಪಾಯಿಂಟ್ ಇಂದ ಈ ರೀತಿ ಫೋಲ್ಡ್ ಮಾಡಬೇಕು. ನಂತರ ಸ್ವಲ್ಪ ಟ್ವಿಸ್ಟ್ ಮಾಡ್ತಾ ಇದ್ದೀನಿ, ಅದನ್ನ ತುಂಬಾ ಚೆನ್ನಾಗಿ ಕಾಣಲಿ ಅಂತ ಅಷ್ಟೇನೆ. ನಂತರ ಇಲ್ಲಿ ಒಂದು ಹಾಟ್ ಗನ್ ಗ್ಲೂನ ಯೂಸ್ ಮಾಡಿಕೊಂಡು ಇಲ್ಲಿ ನಾವು ಸ್ವಲ್ಪ ಅಟ್ಯಾಚ್ ಮಾಡ್ಬೇಕು ಇದನ್ನ. ಓಕೆನಾ, ಸ್ವಲ್ಪ ಒಂದೇ ಒಂದು ಹಣಿ ಹಾಕಬೇಕು, ಜಾಸ್ತಿ ಏನು ಬೇಕಾಗೋದಿಲ್ಲ. ಅದಾದ ನಂತರ ನಾವಿಲ್ಲಿ ಒಂದು ಕ್ಲಿಪ್ ಕೂಡ ಅಟ್ಯಾಚ್ ಮಾಡಬೇಕಾಗುತ್ತೆ, ಸೇಮು ಹಾಟ್ ಗನ್ ಗ್ಲೂ ಇಂದನೇ. ಸೊ ಈ ರೀತಿ ನಾನಿಲ್ಲಿ ಕ್ಲಿಪ್ನ ಅಟ್ಯಾಚ್ ಮಾಡ್ತೀನಿ. ನಂತರ ಇಲ್ಲಿ ಇದನ್ನ ಫೋಲ್ಡ್ ಮಾಡೋಣ. ಕ್ಲಿಪ್ ಹಾಕಿದ್ಮೇಲೆ ಸ್ವಲ್ಪ ಇದನ್ನ ವೇಟ್ ಮಾಡಬೇಕು ಒಣಗೋದಕ್ಕೆ. ಒಣಗಿ ಆದ್ಮೇಲೆ ಇದನ್ನ ನೆಕ್ಸ್ಟ್ ಬಟ್ಟೆನ ನಾವಿಲ್ಲಿ ಇದಕ್ಕೆ ಫೋಲ್ಡ್ ಮಾಡಬೇಕಾಗುತ್ತೆ. ಓಕೆನಾ, ಸೊ ಇವಾಗ ನಂತರ ಇದು ಒಣಗಿತ್ತಲ್ವಾ, ಸೊ ಅವಾಗ ಇದ್ರದ್ದು ಜಸ್ಟ್ ಈ ರೀತಿ ಓಪನ್ ಮಾಡಿಬಿಟ್ಟು ಮಧ್ಯದಿಂದ ಇದನ್ನ ತಗೊಂಡ್ಬಿಟ್ಟು ಸೆಟ್ ಮಾಡಬೇಕು. ನಾನು ಇವಾಗ ತೋರಿಸ್ತೀನಿ ಯಾವ ರೀತಿ ಸೆಟ್ ಮಾಡ್ತಾ ಇದ್ದೀನಿ ಅಂತ. ಸೊ ನೋಡ್ತಾ ಇದ್ದೀರಲ್ವಾ, ಈ ರೀತಿ ನಿಮಗೆ ಒಂದು ಬೋ ನೋಡೋದಕ್ಕೆ ಸಿಗುತ್ತೆ. ಅಂಡ್ ತುಂಬಾ ಚೆನ್ನಾಗಿ ಫಿನಿಶಿಂಗ್ ಆಗಿದೆ, ನೋಡ್ತಾ ಇದ್ದೀರಿ. ಅಂಡ್ ಈ ರೀತಿನೇ ನೀವು ಕೂಡ ರೆಡಿ ಮಾಡಬೇಕಾಗುತ್ತೆ. ಫಿನಿಶಿಂಗ್ ನೀವು ತೋರಿಸ್ತಿಲ್ಲ ಅಂತ ಹೇಳ್ತಾ ಇದ್ರಿ, ಫಿನಿಶಿಂಗ್ ನೀವು ನೋಡ್ತಾ ಇದ್ದೀರಿ. ಮಧ್ಯದಲ್ಲಿ ನಾನು ಬಟ್ಟೆ ತಗೊಂಡಿದ್ದೆ ನೋಡ್ತಿದ್ದೀರಾ. ಸೊ ಈ ರೀತಿ ತಗೊಂಡಿದ್ದನ್ನ ಫಿಕ್ಸ್ ಮಾಡಬೇಕಾಗುತ್ತೆ. ಇದು ಹಾಟ್ ಗನ್ ಗ್ಲೂ ಇಂದನೇ ಹೋಗುತ್ತೆ ಸ್ನೇಹಿತರೆ. ಓಕೆನಾ, ಸೊ ಇವಾಗ ಎಲ್ಲ ಬೋಗಳನ್ನು ನಾನು ಕ್ಲಿಪ್ ಇಂದ ಅಟ್ಯಾಚ್ ಮಾಡಿ ಆಗಿದೆ, ನೋಡ್ತಾ ಇದ್ದೀರಿ. ಇವಾಗ ಒಂದು ಆಪ್ಷನಲ್ ಒಂದು ಇದನ್ನ ಹೇಳ್ತಾ ಇದ್ದೀನಿ ನಿಮಗೆ. ಈ ರೀತಿ ಬೋಸ್ಗಳನ್ನ ನಾನು ಒಂದು ಕಾರ್ಡ್ಸ್ಗಳನ್ನ ಕಟ್ ಮಾಡೋದಕ್ಕಂತಾನೆ ಈ ರೀತಿ
ನಾನೊಂದು ಇದನ್ನು ತೊಗೊಂಡಿದ್ದೀನಿ, ಶೀಟ್ ತೊಗೊಂಡಿದ್ದೀನಿ. ಯಾಕಂದರೆ ಎಲ್ಲ ಹೆಣ್ಮಕ್ಳ ಹತ್ರ ಸ್ಟಾರ್ಟಿಂಗಲ್ಲಿ ಹಣ ಇರೋದಿಲ್ಲ, ಆವಾಗ ನಾವು ಏನು ಮಾಡಬೇಕು ಅಂತ. ಸೊ ಇವಾಗ ನಾನು ಏನು ಮಾಡ್ತೀನಿ ಅಂತಂದರೆ ಈ ರೀತಿ ಕಾರ್ಡ್ಗಳನ್ನ ಕಟ್ ಮಾಡಿ, ಸೊ ನೋಡಿ ಈ ರೀತಿ ಬೋಸ್ಗಳನ್ನು ನಾವಿಲ್ಲಿ ಹಾಕ್ಬೋದು. ಈ ರೀತಿ ಅಟ್ಯಾಚ್ ಮಾಡಿ ನಾವಿಲ್ಲಿ ಮೇಲ್ಗಡೆ ನಮ್ಮ ಒಂದು ರಬ್ಬರ್ ಬ್ಯಾಂಡ್ದು ಒಂದು ನಾನು ಮೊಹರ್ ರೆಡಿ ಮಾಡಿದ್ದೀನಿ. ಮೊಹರ್ ಅಂತಂದರೆ ನಾರ್ಮಲಿ ನೋಡಿ ಈ ರೀತಿ ಇರುತ್ತೆ ಬ್ರ್ಯಾಂಡ್ದು. ಸೊ ನೀವು ಇದನ್ನೇ ರೆಡಿ ಮಾಡ್ಕೊಳ್ಳಿ. ಎಲ್ಲಿ ಬೇಕಂದ್ರೂ ಕೂಡ ನೀವಲ್ಲಿ ಮೊಹರನ್ನು ಹಾಕಿಬಿಟ್ಟು ನಿಮ್ಮ ಪ್ರಾಡಕ್ಟ್ಗಳನ್ನು ನೀವು ರೆಡಿ ಮಾಡಿ ಅಟ್ಯಾಚ್ ಮಾಡಬಹುದು. ಓಕೆ, ಸೊ ಮತ್ತೊಂದು, ಸೊ ಇಲ್ಲಿ ನೀವು ನೋಡ್ತಾ ಇದ್ರಿ ಮಧ್ಯದಲ್ಲಿ ನಾನು ಇದನ್ನ ಕಟ್ ಮಾಡ್ತಾ ಇದ್ದೀನಿ. ಜಸ್ಟ್ ಸೈಜ್ ಪ್ರಕಾರ ನೋಡ್ಕೊಂಡು ಕಟ್ ಮಾಡ್ಕೊಳ್ಳಿ. ಇಲ್ಲ ಅಂತಂದ್ರೆ ನಿಮ್ಮ ಹತ್ರ ಕಾರ್ಡ್ ಚಾಪ್ಸೋದಕ್ಕೆ ನಮ್ಮ ಹತ್ರ ದುಡ್ಡಿದೆ ಅಂತಂದ್ರೆ ಸೊ ಖಂಡಿತವಾಗ್ಲೂ ನೀವು ಬ್ರ್ಯಾಂಡೆಡ್ ಒಳ್ಳೆ ಒಳ್ಳೆ ಒಂದು ಡಿಸೈನ್ ಅಲ್ಲಿ ನೀವು ಕಾರ್ಡ್ಸ್ಗಳನ್ನ ಚಾಪಿಸ್ಕೋಬಹುದು. ನಂತರ ಅದನ್ನ ನೀವು ಅಟ್ಯಾಚ್ ಮಾಡಿ ನೀವು ನಿಮ್ಮ ಪಬ್ಲಿಷ್ ಮಾಡ್ಬೋದು, ಅಂದ್ರೆ ಮಾರ್ಕೆಟಿಂಗ್ ಮಾಡ್ಕೋಬಹುದು. ಅದು ಕೂಡ ಚೆನ್ನಾಗಿರುತ್ತೆ. ಬಟ್ ಆದ್ರೆ ಇಲ್ಲಿ ನೋಡ್ತಾ ಇದ್ರೆ ಅಕ್ಲೇರಿಕ್ ಕಲರ್ ಯೂಸ್ ಮಾಡ್ತಾ ಇದ್ದೀನಿ ನಾನು. ಸ್ವಲ್ಪ ಇದನ್ನ ಹಾಗೇನೆ ಪೇಂಟ್ ಮಾಡೋಣ ಅಂತ, ಬಟ್ ಇದು ಆಪ್ಷನಲ್. ಬಟ್ ನನಗನ್ಸುತ್ತೆ ವೈಟ್ ಇದ್ರೇನೆ ಬೆಸ್ಟ್ ಅಂತ ಅನಿಸ್ತು ಆಮೇಲೆ. ಬಟ್ ಇದೇ ಹೇಳಿದ್ನಲ್ವಾ, ಸ್ಟ್ರಗಲ್ ಅಂತ ಹೇಳ್ತೀವಿ. ಸೊ ನಾವು ಕೆಲವೊಂದು ತಪ್ಪುಗಳು ಮಾಡ್ತೀವಿ, ಅದನ್ನ ನಾವು ವಿಡಿಯೋದಲ್ಲಿ ಹೇಳೋದಿಲ್ಲ. ಬಟ್ ಆದರೆ ಎಲ್ಲ ತಪ್ಪುಗಳನ್ನು ಏನಿದೆ ಆ್ಯಸ್ ಇಟ್ ಈಸು ನಾನು ಇಲ್ಲಿ ವೀಡಿಯೋಸ್ಗಳನ್ನ ತೋರಿಸಿರ್ತೇನೆ ಪ್ರಾಕ್ಟಿಕಲಿ. ಸೊ ಇದರಿಂದ ನಾವು ನಾನು ಮಾಡಿರೋಂಥ ತಪ್ಪನ್ನು ನೀವು ಯಾರು ಮಾಡೋಕ್ಕೆ ಹೋಗಬೇಡಿ. ಸೊ ಇಲ್ಲಿ ನಾನು ಪಿಂಕ್ ಕಲರ್ ಮಾಡ್ತಾ ಇದ್ದೆ. ಆ್ಯಕ್ಚುಲಿ ನಮ್ಮದು ಬೋ ಕಲರ್ ಏನಿದೆ ಅಲ್ವಾ, ಅದು ಇವಾಗ ರೆಡ್ ಕಲರ್ ಇರುವಂಥದ್ದು. ಹೀಗಾಗಿ ನಾವು ಸ್ವಲ್ಪ ಅಪೋಸಿಟ್ ಕಲರ್ನ ಯೂಸ್ ಮಾಡಬೇಕು ಅಂದರೆ. ಅದರ್ವೈಸ್ ನೀವು ಬ್ರ್ಯಾಂಡೆಡ್ ಕಾರ್ಡ್ಗಳನ್ನ ಯೂಸ್ ಮಾಡ್ತಾ ಇದ್ರಿ ಅಂದರೆ ದ್ಯಾಟ್ ಈಸ್ ಗುಡ್ಡು. ಬರುವಂಥ ದಿನದಲ್ಲಿ ನಾನು ಬ್ರ್ಯಾಂಡೆಡ್ ಕಾರ್ಡ್ಗಳು ಕೂಡ ಯಾವಾಗ ನಾನು ಇಲ್ಲಿ ರೆಡಿ ಮಾಡಿಸ್ತೀನಿ, ಸೊ ಅವಾಗ ನಿಮಗೆ ಖಂಡಿತವಾಗ್ಲೂ ನಾನು ತೋರಿಸ್ತೀನಿ ಯಾವ ರೀತಿ ನಾವು ಮಾಡ್ತಾ ಇದ್ದೀವಂತ. ನಿಮಗೂ ಬೇಕಂದ್ರೂ ಕೂಡ ಆ ರೀತಿ ಕಾರ್ಡ್ಸ್ಗಳು ಪ್ರೊವೈಡ್ ಮಾಡೋದಕ್ಕೆ ನಾನು ಟ್ರೈ ಮಾಡ್ತೀನಿ. ಓಕೆ, ಸೊ ಮತ್ತೊಂದು ಇಲ್ಲಿ ನೋಡ್ತಾ ಇದ್ರೆ ತುಂಬ ಪಿಂಕ್, ಲೈಟ್ ಪಿಂಕ್ ಕಲರ್ ನಾನು ರೆಡಿ ಮಾಡಿದ್ದೆ. ಇಲ್ಲಿ ಸೈಡಲ್ಲಿ ನಾನು ಕಲರ್ ಹಚ್ಚಿ ನೋಡ್ತಾ ಇದ್ದೀನಿ ಯಾವ ರೀತಿ ಬರ್ತಾ ಇದೆ ಅಂತ. ಅಷ್ಟೊಂದು ಚೆನ್ನಾಗಿ ಬರ್ತಾ ಇರಲಿಲ್ಲ. ಸೊ ಹೀಗಾಗಿ ಇದು ಬೇಡ ಅಂತ ನನಗನ್ನಿಸ್ತು, ಇದನ್ನ ನಾನು ಸ್ಕಿಪ್ ಮಾಡೋಣ ಅಂತ ಅನ್ಕೋತಾ ಇದ್ದೀನಿ. ಸೊ ಹೀಗಾಗಿ ನಾನು ಏನು ಮಾಡ್ತೀನಿ ಅಂತಂದರೆ ಬೇರೆ ಕಲರ್ ಯೂಸ್ ಮಾಡೋಣ ಅಂತ ಅನ್ಕೋತಾ ಇದ್ದೀನಿ. ಯಾಕಂದರೆ ಇದು ನೋಡ್ತಾ ಇದ್ದೀರಾ ಸ್ವಲ್ಪ ಲೈಟ್ ಕಲರ್ ಮಾಡೋದಕ್ಕೆ ನಾನು ಟ್ರೈ ಮಾಡ್ತಾ ಇದ್ದೀನಿ. ಬಟ್ ಆದರೆ ಇದು ಯಾವುದೇ ಕಾರಣಕ್ಕೂ ಲೈಟ್ ಕಲರು ಆಗ್ತಾ ಇಲ್ಲ. ಹೀಗಾಗಿ ಸ್ವಲ್ಪ ಇದನ್ನು ನಾವು ಬೇರೆ ಕಲರ್ ಯೂಸ್ ಮಾಡೋಣ ಅಂತ ಅನ್ಕೋತಾ ಇದ್ದೀನಿ. ಸೊ ಇದರಲ್ಲಿ ನಾವು ಇವಾಗ ಯಾವ ಕಲರ್ ಯೂಸ್ ಮಾಡ್ಬೋದು ಅಂತ, ಯಾಕಂದರೆ ರೆಡ್ ಕಲರ್ ಬೋ ಇತ್ತು, ನಾನು ಜಸ್ಟ್ ಟ್ರೈ ಮಾಡಿ ನೋಡಿದೆ. ಬಟ್ ಅಷ್ಟೊಂದು ಚೆನ್ನಾಗಿದ್ದು ಎದ್ದು ಕಾಣಿಸ್ತಾ ಇಲ್ಲ ಪ್ರಾಡಕ್ಟ್ ಇದರಲ್ಲಿ ಅಂತ ಗೊತ್ತಾಯಿತು. ನೀವು ಸಿಂಪ್ಲಿ ವೈಟೇ ಇಡ್ಬೋದು ಕಾರ್ಡನ್ನು. ಬಟ್ ಆದರೆ ಸ್ವಲ್ಪ ಕೈಯಲ್ಲಿ ಕೊಡುವಾಗ ಅಷ್ಟು ಚೆನ್ನಾಗಿ ಅನ್ಸಲ್ಲ. ಬ್ಲ್ಯಾಕ್ ಕಲರ್ ಯೂಸ್ ಮಾಡೋಣ ಅಂತ ಅಂದ್ಕೊಂಡೆ. ಬ್ಲ್ಯಾಕ್ ಕಲರ್ ಬೇಡ, ಮತ್ತು ಯೆಲ್ಲೋ ಕಲರ್ ಯೂಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಯೆಲ್ಲೋ ಕಲರ್ ಯೂಸ್ ಮಾಡಿದ್ಮೇಲೆ ಇದ್ರದ್ದು ಫಿನಿಶಿಂಗ್ ಹೇಗೆ ಬಂತು ಅಂತ ನೋಡೋಣ. ನಾನು ಹೇಳೋದಂತಂದರೆ ನಾರ್ಮಲಿ ಇವಾಗ ನಾನು ಯೆಲ್ಲೋ ಕಲರ್ ಯೂಸ್ ಮಾಡಿದ್ಮೇಲೂ ಕೂಡ ನಾನು ನಿಮಗೆ ಹೇಗೆ ಅನಿಸ್ತಂತ ನಾನು ಕಾಮೆಂಟ್ ಮಾಡಿ. ಮೇ ಬಿ ನನಗೆ ಅನಿಸ್ತಾ ಇದೆ ಇನ್ನೂ ಸ್ವಲ್ಪ ಬೆಟರ್ ಮಾಡ್ಬೋದು ಅಂತ, ಇನ್ನೂ ಪರ್ಫೆಕ್ಟ್ ಮಾಡ್ಬೋದು ಅಂತ. ಓಕೆನಾ? ಸೊ ಇದೇ ಹೇಳಿದ್ನಲ್ವಾ, ನನ್ನ ವಿಡಿಯೋಸಲ್ಲಿ ನಿಮಗೆ ಪ್ರಾಕ್ಟಿಕಲಿ ಏನು ಸರ್ವೈವ್ ಮಾಡ್ತಾ ಇದ್ದೀವಿ, ಏನು ನಾವು ಕ್ಯಾಮ್ರಾ ಹಿಂದೆ ಏನು ಸರ್ವೈವ್ ಮಾಡ್ತಾ ಇದ್ದೀವಿ, ಏನು ಸ್ಟ್ರಗಲ್ ಇದೆ ಅದನ್ನೇ ತೋರಿಸ್ತಾ ಇದ್ದೀನಿ. ಇದೇ ನಿಮಗೇನು ಅನಿಸುತ್ತೆ ಈ ರೀತಿ ಮಾಡಬಾರ್ದು ಅನ್ನೋದು ನಿಮಗೆ ಈ ವಿಡಿಯೋ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ. ಸೊ ನಂತರ ನೀವು ಇದನ್ನ ತಪ್ಪನ್ನು ನೀವು ರಿಪೀಟ್ ಮಾಡದೇ ಇರೋ ಥರ ನಿಮ್ಮ ಟೈಮ್ ಕೂಡ ವೇಸ್ಟ್ ಆಗಬಾರ್ದು ಅಂತ ಎಲ್ಲ ಒಂದು ಮಿಸ್ಟೇಕ್ಸ್ಗಳನ್ನು ಕೂಡ ನಿಮ್ಮ ಮುಂದೆ ನಾನು ಇಡ್ತಾ ಇದ್ದೀನಿ. ಸೊ ಹೀಗಾಗಿ ಇವಾಗ ಯೆಲ್ಲೋ ಕಲರ್ ತೊಗೊಂಡಿದ್ದೀನಿ, ತುಂಬ ಲೈಟ್ ಕಲರ್ ಮಾಡ್ಕೋತಾ ಇದ್ದೀನಿ ಇದನ್ನು. ಸೊ ನಂತರ ನಾನಿಲ್ಲಿ ನೋಡ್ತಾ ಇದ್ದೀರಾ, ಸೊ ಕಲರ್ ಮಾಡೋಣ ಅಂತ ಅಂದ್ಬಿಟ್ಟು ಕಲರ್ ಮಾಡಿದೆ ನಾನು. ಆ್ಯಕ್ಚುಲಿ ಇದ್ರ ಮೇಲ್ಗಡೆ ಸ್ವಲ್ಪ ಲೈಟ್ ಯೆಲ್ಲೋ ಕಲರ್ ಮಾಡೋಣ ಅಂತ ಹೇಳಿ. ಬಟ್ ಆದರೆ ಇದು ಫಿನಿಶಿಂಗ್ ಯಾವ ರೀತಿ ಮಾಡ್ತಾ ಇದ್ದೀನಿ ಅಂತ ತೋರಿಸ್ತೀನಿ ನಿಮಗೆ. ಸೊ ನೋಡ್ತಾ ಇದ್ದೀರಿ ಈ ರೀತಿ ತುಂಬ ತೆಳುವಾಗಿ ಲೈಟ್ ಕಲರು ನಾನು ಹಳದಿ ಕಲರ್ ಇದ್ರ ಮೇಲೆ ಅಟ್ಯಾಚ್ ಮಾಡ್ತಾ ಇದ್ದೀನಿ. ನೋಡ್ತಾ ಇದ್ದೀನಿ, ಅಟ್ಯಾಚ್ ಅಂತಂದಲ್ಲ ಹಚ್ತಾ ಇದ್ದೀನಿ. ಓಕೆ, ಸೊ ಇವಾಗ ನೀವು ನೋಡ್ತಾ ಇದ್ರಿ ಇದು ಒಣಗಿದ ಮೇಲೆ ಏನು ಮಾಡಬೇಕು ಅಂತಂದರೆ ಇದ್ರ ಮೇಲ್ಗಡೆ ಮೊಹರನ್ನ ಹಾಕ್ತೀವಿ. ಓಕೆ, ಸೊ ಈ ರೀತಿ ಕಾರ್ಡ್ಸ್ಗಳು ಮಾಡೋದಕ್ಕೆ ನೀವೇನಾದರೂ ಪ್ರಿಂಟರ್ಗೆಲ್ಲ ಹೇಳಿದರೆ ಒಂದೊಂದು ಕಾರ್ಡಿಗೆ ಅಂತ ಇಷ್ಟ ಅಂತ ಅಥವಾ 500,000 ಮಾಡಿಸ್ಬೇಕಾಗುತ್ತೆ. ಬಟ್ ಅಲ್ಲಿವರೆಗೂ ನಮಗೆ ಇನ್ನೂ ಆರ್ಡರ್ ಸಿಗುತ್ತೋ ಇಲ್ವೋ ಅಂತ ಗೊತ್ತಿರೋದಿಲ್ಲ. ಹೀಗೆ ಸ್ಟಾರ್ಟಿಂಗಲ್ಲಿ ಮಹಿಳೆಯರಿಗೆ ಸೊ ಈ ರೀತಿ ಮಾಡ್ಕೊಳ್ಳಿ. ಮತ್ತು ಶಾಪಲ್ಲೆಲ್ಲ ಕೊಟ್ಟಾಗ ಆಫ್ಲೈನು ಅವರು ಕೂಡ ಅರ್ಥ ಮಾಡ್ಕೋತಾರೆ ನಿಮ್ಮ ಪರಿಸ್ಥಿತಿ ಏನಿದೆ ಅಂತ. ಸೊ ಇದನ್ನು ನೋಡಿನೇ ಜಾಸ್ತಿ ಕಾರ್ಡನ್ನು ನೋಡಿಬಿಟ್ಟು ನಮ್ಮ ಸುಮಾರು ಹೆಣ್ಮಕ್ಳಿಗೆ ಆರ್ಡರ್ ಬಂದಿರೋಂಥದ್ದು. ಯಾಕಂದರೆ ತುಂಬ ಬಡತನದಿಂದ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಹೀಗಾಗಿ ಈ ಕಾರ್ಡ್ಗಳು ನೋಡಿನೇ ಸುಮಾರು ಜನ ಆರ್ಡರ್ಸ್ಗಳನ್ನ ಕೊಟ್ಟಿರುವಂಥದ್ದು. ಹೀಗಾಗಿ ನೀವು ಕೂಡ ಇದೇ ರೀತಿ ಕಾರ್ಡ್ನ ರೆಡಿ ಮಾಡಿ. ಮತ್ತು ನಮ್ಮ ಹತ್ರ ಬಂಡವಾಳ ಇಲ್ಲ, ಜಸ್ಟ್ ನಾವು ಈ ರೀತಿ ಪ್ರಾಡಕ್ಟ್ ಮಾಡ್ಬೇಕಂತ ಅಂದ್ಕೊಂಡಿದ್ದೀವಿ, ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳಿ. ಇಲ್ಲಿ ನನಗೊಬ್ರು ಗೊತ್ತಿರೋಂಥವ್ರು ನಮ್ಮದೇ ಒಂದು ಗ್ರೂಪಲ್ಲಿ, ಅಂದರೆ ಹಳ್ಳಿ ಜನದ ಗ್ರೂಪ್ ಏನಿದೆ, ಸೊ ಆ ಗ್ರೂಪಲ್ಲಿ ಒಬ್ಬರಿಗೆ ಇದೇ ರೀತಿಯ ಆರ್ಡರ್ಸು ತುಂಬ 2-3 ಬಂದಿರುವಂಥದ್ದು. ಯಾಕಂದರೆ ಅವ್ರದ್ದು ಬಂಡವಾಳ ಇಲ್ಲ ಅಂತ ಹೇಳ್ಬಿಟ್ಟು ಅವ್ರ ಪರಿಸ್ಥಿತಿನ ನೋಡ್ಬಿಟ್ಟು ಶಾಪ್ನವ್ರಿಗೆ ಖುದ್ದಾಗಿ ಅವ್ರದ್ದು ಓಕೆ ನಾವು ಅಡ್ವರ್ಟೈಸ್ಮೆಂಟ್ ಮಾಡ್ತೀವಿ, ಜನ ಬಂದವ್ರು ಏನು ಶಾಪಿಂಗ್ ಮಾಡ್ತಾ ಇರ್ತಾರೆ ಅವ್ರ ಮುಂದೆ ಇಡ್ತೀವಿ, ಅವ್ರು ಏನಾದರೂ ಆರ್ಡರ್ಸ್ ಕೊಟ್ಟರೆ ನಾವು ನಿಮಗೆ ಹೇಳ್ತೀವಿ ಫೋನ್ ಮಾಡಿ ಅಂತ ಹೇಳಿದರು. ಸೊ ಅದೇ ರೀತಿ ಅವ್ರಿಗೆ ಆರ್ಡರ್ಸ್ಗಳು ಬರೋದಕ್ಕೆ ಸ್ಟಾರ್ಟ್ ಆಯಿತು. ಸೊ ಇದನ್ನೇ ನಾವೇನು ಮಾಡಿದ್ವಿ ಅಂದರೆ ಒಂದು ಅಪರ್ಚುನಿಟಿ ಅಂತ ಹೇಳ್ಬಿಟ್ಟು ಎಲ್ಲ ಹೆಣ್ಮಕ್ಳಿಗೆ ಇದನ್ನೇ ನಾವು ಮುಂದೆ ಕಂಟಿನ್ಯೂ ಮಾಡಿ ಅಂತ ಹೇಳಿದ್ದೀವಿ. ಯಾಕಂದರೆ
ತುಂಬ ಒಳ್ಳೊಳ್ಳೆ ಬ್ರ್ಯಾಂಡ್ ಅದು ಇದು ಅಂತಂದರೆ ಅವರು ಕೂಡ ನಿಮಗೆ ಅವಕಾಶ ಕೊಡೋದಿಲ್ಲ. ಮುಂದೆ ಬರೋರಿಗೆ ಕೆಲವರು ಅವಕಾಶ ಕೊಡ್ತಾರೆ, ಎಸ್ ನೀವು ಬನ್ನಿ ಅಂತ ಮಾಡಿ ಅಂತ ಹೇಳಿ. ಇಲ್ಲಾಂದರೆ ಹಣ ಇರೋರು ಇದ್ದೀರಿ ಮತ್ತು ನಾನು ಯಾಕೆ ನಿಮಗೆ ಹೆಲ್ಪ್ ಮಾಡ್ಬೇಕು ಅನ್ನೋರು ಇರ್ತಾರೆ. ಈಗ ಹೇಳ್ತಾ ಇರುವಂಥದ್ದು ಈ ರೀತಿ ಕಾರ್ಡ್ಸ್ಗಳು ನಾವು ಮಾಡಿದ್ವಿ ಸ್ಟಾರ್ಟಿಂಗಲ್ಲಿ, ಅದನ್ನೇ ನಾನು ಇಲ್ಲಿ ತೋರಿಸಿರುವಂಥದ್ದು. ಇವಾಗ ಕಾರ್ಡು ಎರಡು ಕೂಡ ನಾನು ಕಲರ್ ಮಾಡಿದ್ದೀನಿ. ಈ ರೀತಿ ಮೊಹರ್ ಏನಿತ್ತಲ್ವ, ಸೊ ಇದನ್ನು ನಾನಿಲ್ಲಿ ಹಾಕ್ತೀನಿ. ಸೊ ಹೇಗೆ ಹಾಕ್ತೀನಿ ಅಂತ ಜಸ್ಟ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ನಾನು ಬ್ಲ್ಯಾಕ್ ಕಲರ್ ಯೂಸ್ ಮಾಡ್ತಾ ಇದ್ದೀನಿ. ಮಲ್ಟಿಪಲ್ ಕಲರ್ ಕೂಡ ಅಲ್ಲಿ ಇಂಕ್ ಸಿಗುತ್ತೆ, ಆ ಇಂಕ್ಗಳು ನೀವು ಯೂಸ್ ಮಾಡ್ಬೋದು, ರೆಡ್ಡು ಗ್ರೀನು. ಓಕೆ, ಸೊ ಇಲ್ಲಿ ನಾನು ಬ್ಲ್ಯಾಕ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಬ್ಲ್ಯಾಕ್ ನೋಡ್ತಾ ಇದ್ದೀರಾ, ಸೊ ಇದು ಬ್ರ್ಯಾಂಡ್ದು ಹೆಸರೇ ಇರುವಂಥದ್ದು. ಒಂದು ನಿಮಿಷ. ಸೊ ಎರಡಕ್ಕೂ ನಾನು ಇದೇ ರೀತಿ ಮೊಹರ್ನ ಹಾಕ್ತಾ ಇದ್ದೀನಿ. ನೀವು ನೋಡ್ತಾ ಇದ್ದೀರಿ, ತುಂಬ ಚೆನ್ನಾಗಿ ಬಂತಿದೆ. ಆ್ಯಕ್ಚುಲಿ ಹೇಳಿ ಮಾಡಿಸಿರುವಂಥದ್ದು ಹಳೆ ವಿಡಿಯೋದಲ್ಲಿ ನಾನು ಒಂದು ಸಾರಿ ಹೇಳಿದ್ದೀನಿ, ಇದು ಲೇಟೆಸ್ಟ್ ಮಾಡಿಸಿರುವಂಥದ್ದು. ಯಾಕಂದರೆ ಪ್ರತಿಯೊಂದು ಕಾರ್ಡ್ ಮೇಲೆ ಪ್ರಿಂಟ್ ಹಾಕ್ಸೋದಕ್ಕೆ ಹೋದ್ರಿ ಅಂತಂದರೆ ಸೊ ಅದಕ್ಕೆ ಸ್ವಲ್ಪ ಕಾಸ್ಟ್ ಆಗುತ್ತೆ. ನಾವು ಇನ್ನೂ ಅಷ್ಟು ದುಡಿತಾ ಇಲ್ಲ ಅಂತ ಅನ್ಕೊಳ್ಳೋಣ. ಸೊ ಅದೇ ರೀತಿ ಹೆಣ್ಮಕ್ಳಿಗೆ ನಾನು ಗೈಡ್ ಮಾಡ್ತಾ ಇರುವಂಥದ್ದು. ಹೀಗಾಗಿ ನೀವು ಈ ರೀತಿ ಮೊಹರು ರಬ್ಬರ್ ಸ್ಟ್ಯಾಂಪ್ಗಳನ್ನ ಮಾಡಿಸಿಟ್ಕೊಂಡ್ರೆ ಅಂದರೆ ಸೊ ತುಂಬ ಈಸಿಯಾಗಿ ನೀವು ಇಲ್ಲಿ ಮಾಡ್ಬೋದು. ಮಧ್ಯದಲ್ಲಿ ಕಟ್ ಮಾಡಿದ್ದೀನಿ. ಕಟ್ ಮಾಡಿದ್ಮೇಲೆ ಸಿಂಪ್ಲಿ ಈ ರೀತಿ ಬೋಸ್ಗಳನ್ನು ಅಟ್ಯಾಚ್ ಮಾಡ್ಬೋದು. ಸೊ ಈ ರೀತಿ ಐಡಿಯಾಸ್ ನಿಮ್ಗೆ ಹೇಗೆ ಅನಿಸ್ತು ಅಂತ ಖಂಡಿತವಾಗ್ಲೂ ಕಾಮೆಂಟ್ ಮಾಡಿ. ಇದೇ ರೀತಿಯೇ ನಾವು ಎಲ್ಲ ಒಂದು ಆರ್ಡರ್ಸ್ಗಳನ್ನ ಕಂಪ್ಲೀಟ್ ಮಾಡ್ತಾ ಇದ್ದೀವಿ ಇವಾಗ. ಸೊ ಹೇರ್ ಬೋಸ್ ಹೇಗೆ ಕಾಣಿಸ್ತಾ ಇದೆ ಅಂತ ನೀವು ಹೇಳ್ಬೋದು ನನಗೆ. ಪ್ಲೀಸ್ ಕಾಮೆಂಟ್ ಮಾಡಿ ಯಾವ್ಯಾವ ಊರಿಂದ ನನ್ನ ವೀಡಿಯೋಸ್ಗಳು ನೀವೆಲ್ಲ ನೋಡ್ತಾ ಇದ್ದೀರಂತ. ಮತ್ತು ನನ್ನ ವೀಡಿಯೋಸಲ್ಲಿ ಏನಾದರೂ ಇಂಪ್ರೂವ್ಮೆಂಟ್ ಮಾಡಬೇಕಾ ಪ್ಲೀಸ್ ಅದು ಕೂಡ ಕಾಮೆಂಟ್ ಮಾಡಿ. ಮತ್ತು ಇಲ್ಲಿ ಸ್ವಲ್ಪ ಬಾರ್ಡರ್ ಕೂಡ ನಾನು ಸ್ವಲ್ಪ ಕಲರ್ ಮಾಡ್ತಾ ಇದ್ದೀನಿ. ಜಸ್ಟ್ ಹಾಗೇನೆ ಬಾರ್ಡರ್ ಮೇಲೆ ಪಿಂಕ್ ಕಲರ್ದು ನಾನು ಇಲ್ಲಿ ಹಾಗೇನೆ ಕೊಡ್ತಾ ಇರುವಂಥದ್ದು, ಸ್ವಲ್ಪ ಇರಲಿ ಬಾರ್ಡರ್ ಅಂತ ಹೇಳ್ಬಿಟ್ಟು. ಸೊ ಇದು ಆಪ್ಷನಲ್ಲು, ನೀವು ಬೇಕಂತ ಹಾಗೆ ನೀವು ಇಲ್ಲಿ ಮಾಡ್ಬೋದು. ನಾನು ಜಸ್ಟ್ ಹಾಗೇನೆ ಐಡಿಯಾ ಕೊಟ್ಟಿದ್ದೀನಿ ಆ್ಯಕ್ಚುಲಿ. ಸೊ ಇದು ಒಂದು ಕಾರ್ಡ್ ಥರ ನೋಡೋದಕ್ಕೆ ನಿಮ್ಗೆ ಅನಿಸುತ್ತೆ, ಮತ್ತು ಮೇಲ್ಗಡೆ ಬ್ರ್ಯಾಂಡ್ ಹೆಸರಿರುವಂಥದ್ದು. ಸಿಂಪ್ಲಿ ನಾನು ಏನು ಮಾಡ್ತೀನಿ ಇಲ್ಲಿ ಅಟ್ಯಾಚ್ ಮಾಡ್ತಾ ಇದ್ದೀನಿ. ನೋಡ್ತಾ ಇದ್ದಾರೆ ಹೇಗೆ ಕಾಣಿಸ್ತು? ಸೊ ಖಂಡಿತವಾಗ್ಲೂ ಕಾಮೆಂಟ್ ಮಾಡಿ. ಆ್ಯಂಡ್ ಈ ರೀತಿ ಪ್ಲಾಸ್ಟಿಕ್ ಪೇಪರ್ ಕೂಡ ನಾವು ಯೂಸ್ ಮಾಡ್ತೀವಿ. ನಾವು ಜಾಸ್ತಿ ಬಲ್ಕಲ್ಲಿ ಆರ್ಡರ್ಸ್ಗಳನ್ನ ಸಪ್ಲೈ ಮಾಡೋದಕ್ಕೆ ಈ ರೀತಿ ಪ್ಲಾಸ್ಟಿಕ್ ಇದನ್ನು ಯೂಸ್ ಮಾಡ್ತೀವಿ. ಇದು ಹೇರ್ ಬೋಗ್ ಅಂತಲೇ ತೊಗೊಂಬಂದಿರುವಂಥದ್ದು, ಒಂದು ಸೈಜ್ ಅಕಾರ್ಡಿಂಗು. ಸೊ ಈ ರೀತಿ ಪ್ಯಾಕಿಂಗ್ ಮಾಡಿ ಕೂಡ ನಾವು ಇದರಲ್ಲಿ ಕೊಟ್ಟಿರ್ತೀವಿ. ನಮ್ಮದು ಬ್ರ್ಯಾಂಡ್ ಕಾರ್ಡನ್ನು ಇದರಲ್ಲಿ ಹಾಕ್ಬಿಟ್ಟು ಈ ರೀತಿ ಪ್ಯಾಕಿಂಗ್ ಆಗುತ್ತೆ. ಓಕೆನಾ? ಸೊ ಇವಾಗ ಎರಡು ಆಪ್ಷನ್ ನಿಮ್ಮ ಮುಂದೆ ಇದೆ. ಸೊ ನಿಮ್ಗೆ ಯಾವುದು ಆಪ್ಷನ್ ಸರಿ ಅನ್ನಿಸ್ತಂತ ಖಂಡಿತವಾಗ್ಲೂ ಕಾಮೆಂಟ್ ಮಾಡಿ. ಆ್ಯಂಡ್ ನನ್ನ ವೀಡಿಯೋಸ್ಗಳು ನೀವೆಲ್ಲ ಇಷ್ಟಪಡ್ತಾ ಇದ್ದೀರಿ, ಥ್ಯಾಂಕ್ ಯು ಸೋ ಮಚ್. ಸ್ವಲ್ಪ ಹೊಲಿಗೆನ ಸ್ವಲ್ಪ ಡಿಫ್ರೆಂಟ್ ವೇದಲ್ಲಿ ನಾನು ಇಲ್ಲಿ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ ಅಷ್ಟೇ. ಮುಂದಿನ ನೋಡಿದ್ರೆ ಮತ್ತೆ ನಾನು ಸಿಗ್ತೀನಿ ಸ್ನೇಹಿತರೆ. ಇನ್ನು ವಿಡಿಯೋ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದೆಯಪ್ಪ ಅಂತಂದರೆ ಪ್ಲೀಸ್ ವಿಡಿಯೋಗೆ ಲೈಕ್ ಕೊಡೋದನ್ನು ಮರೆಯೋಕೆ ಹೋಗ್ಬೇಡಿ. ಲೈಕ್ ತುಂಬ ಕಡಿಮೆ ಕೊಡ್ತೀರಾ ಸ್ನೇಹಿತರೆ. ಅಟ್ಲೀಸ್ಟ್ ಏನಿಲ್ಲ ಅಂದ್ರೆ ಒಂದು 200 ಲೈಕ್ ಆದರೂ ಬರಬೇಕು. ಯಾಕಂದರೆ ವ್ಯೂಸ್ ತುಂಬ ಚೆನ್ನಾಗಿ ಕೊಡ್ತಾ ಇದ್ದೀರಾ, ಬಟ್ ಆದರೆ ಲೈಕ್ ಕೊಡ್ತಾ ಇಲ್ಲ. ಸೊ ಇದೇ ರೀತಿ ಇನ್ನೂ ಹೆಚ್ಚಿನ ವೀಡಿಯೋಸ್ಗಳು ಕೊಡಬೇಕು ಅಂತಂದರೆ ಪ್ಲೀಸ್ ವಿಡಿಯೋಗೆ ಸಪೋರ್ಟ್ ಮಾಡಿ. ಆ್ಯಂಡ್ ಸುಮಾರು ಹೆಣ್ಮಕ್ಳು ನಿಮಗೆ ಗೊತ್ತಿರೋರು ಯಾರಾದರೂ ಇದ್ದರೆ ಮನೇಲಿ ಕೆಲಸ ಇಲ್ಲ ಅಂತ ಕೂತ್ಕೊಂಡಿದ್ರೆ ಅವ್ರಿಗೆ ಇದನ್ನು ಶೇರ್ ಖಂಡಿತವಾಗ್ಲೂ ಮಾಡಿ. ಮುಂದಿನ ನೋಡೋದಲ್ಲಿ ಮತ್ತೆ ನಾನು ಸಿಗ್ತೀನಿ ಸ್ನೇಹಿತರೆ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.